ನಮಸ್ಕಾರ ಸ್ನೇಹಿತರೆ ಎಕನಾಮಿಕ್ ಸರ್ವೆ ಕರ್ನಾಟಕ ಸರ್ಕಾರದ್ದು ಏನಿದೆ ವೆರಿ ಇಂಪಾರ್ಟೆಂಟ್. ಇದನ್ನ ಪಾರ್ಟ್ ಬೈ ಪಾರ್ಟ್ ಆಗಿ ಓದೋಣ. ಸೊ ಬಜೆಟ್ ಏನ್ ನೋಡಿಲ್ಲ ಅಂದ್ರೆ ನೋಡಿ, ವಿಡಿಯೋ ಮಾಡಿದೀವಿ ಇದ್ರ ಬಗ್ಗೆ ಡೀಟೇಲ್ ಆಗಿ. ಸ್ಕೀಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಎಲ್ಲ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು, ಮತ್ತೆ ಈ ಹೊಸದಾಗಿ ಬಿಡುಗಡೆ ಆಗಿರ್ತಕ್ಕಂಥ 16ನೇ ಹಣಕಾಸು ಆಯೋಗದ ಕೇಂದ್ರದ್ದು ಎಲ್ಲ ಕೂಡ ನಮ್ಮ ಈ ಕೇಂದ್ರ ರಾಜ್ಯ ಬಜೆಟ್ ಅಂತ ಸಪರೇಟ್ ಎಕನಾಮಿಕ್ ಸರ್ವೆ ಅಂತ ಪ್ಲೇಲಿಸ್ಟ್ ಇದೆ ಈ ವರ್ಷದ್ದು. ಅದಕ್ಕೆ ನೀವು ಜಾಯ್ನ್ ಆಗ್ಬೋದು. ಅಂಡ್ ಇವಾಗ ಏನ್ ನಾವು ಮಾಡ್ತಾ ಇದೀವಿ, ಈ ಎಲ್ಲ ಲಿಂಕ್ ಗಳನ್ನ ನಾನು ನಿಮಗೆ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ, ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗ್ಬೋದು. ಅಂಡ್ ಇವಾಗ ನಾವೇನು ಎಕನಾಮಿಕ್ ಸರ್ವೆ ಮಾಡ್ತಾ ಇದೀವಲ್ಲ, ಇದನ್ನ 13 ಚಾಪ್ಟರ್ ವೈಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇಟ್ಸ್ ಅ ವೆರಿ ಬಿಗ್ ವಾಸ್ಟ್ ಡಾಕ್ಯುಮೆಂಟ್ ಇದು. ಇಲ್ಲಿ ನಾವು ಪಾರ್ಟ್ ಬೈ ಪಾರ್ಟ್, ಈಗ ಪಾರ್ಟ್ 1 ಸೊ ನಾವು ಈ 3 ಚಾಪ್ಟರ್ಸ್ ಗಳನ್ನ ಕವರ್ ಮಾಡೋಣ. ಈ ತರ ಒಂದೊಂದೇ ಚಾಪ್ಟರ್ ಗಳನ್ನ ಕವರ್ ಮಾಡ್ತಾ ಹೋಗೋಣ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಎಕ್ಸಾಮ್ ಗಳಲ್ಲಿ ಬರ್ತವೆ ಇದು. KPSC ಅಲ್ಲೂ ಕೇಳ್ತಾನೆ, KA ಅಲ್ಲೂ ಕೇಳ್ತಾನೆ. ಅಂಡ್ ನೀವು ಬೇರೆ ಬೇರೆ PSI ಅಲ್ಲೆಲ್ಲ ನೀವು ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ನಿಮ್ಗೆ ಎಕಾನಮಿ ರಿಲೇಟೆಡ್, ಡೆವಲಪ್ಮೆಂಟ್ ರಿಲೇಟೆಡ್ ಯಾವುದೇ ಆದ ಒಂದು ಇದನ್ನ ನಿಮಗೆ ಎಸ್ಎ ಬರೀಬೇಕಾರೆ ಎಲ್ಲಾ ಕಡೆ ಯೂಸ್ ಮಾಡಬಹುದು. ಈವನ್ IAS ಅಲ್ಲೂ ಯೂಸ್ ಮಾಡಬಹುದು. ಸೊ ಬನ್ನಿ ಹಾಗಾದ್ರೆ ಮೊದಲನೇದು ನಾವು ನೋಡೋಣ, ರಾಜ್ಯ ಆದಾಯ ಮತ್ತು ಬೆಲೆಗಳು. ಇದೇನ್ ಹೇಳುತ್ತೆ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಏನ್ ಆದಾಯ ಇದೆ, ವಾಟ್ ಇಸ್ ದ ಪ್ರೈಸಸ್, ವಾಟ್ ಇಸ್ ದ ವ್ಯಾಲ್ಯೂ, ಓಕೆ, ಏನು ನಮ್ಮ ಡೆವಲಪ್ಮೆಂಟ್ ಹೆಂಗಾಗಿದೆ, ಕೃಷಿಲಿ ಹೆಂಗಾಗಿದೆ, ಕೈಗಾರಿಕೆಯಲ್ಲಿ ಹೆಂಗಾಗಿದೆ, ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ರಾಜ್ಯ ಆಂತರಿಕ ಉತ್ಪನ್ನ ಅಂತ ಏನ್ ಕರೆದ ಅದು ಏನಿದೆ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಆಗುತ್ತೆ. ಓಕೆ, ಇಲ್ಲಿ ಕರ್ನಾಟಕ ರಾಜ್ಯ ಆಂತರಿಕ ಉತ್ಪನ್ನ 2025-20 ಸರ್ವೆ ಅಂದ್ರೆ ನಿಮ್ಗೆ ಗೊತ್ತೇ ಇರೋದು. ಏನ್ ಹೇಳುತ್ತೆ, ಲಾಸ್ಟ್ 1 ಇಯರ್ ಅಲ್ಲಿ ಏನಾಯ್ತು ಅಂತ. ಲಾಸ್ಟ್ 1 ಇಯರ್ ಅಂದ್ರೆ ಈಗ 26 ಇದೀವಿ, 25-26 ಏನಾಯ್ತು ಅಂತ. ಜೊತೆಗೆ ಇಲ್ಲಿ ಅತ್ಯಂತ ಹೆಚ್ಚು 25-26ಕ್ಕಿಂತ 24-25 ಕಂಪೇರಿಟಿವ್ಲಿ ಮಾಡ್ತಾ ಹೋಗ್ತದೆ. ಯೂಶಲಿ ಕರ್ನಾಟಕದ ಎಕನಾಮಿಕ್ ಸರ್ವೆ ಈ ತರನೇ ಹೇಳೋದು ಅವರು. 25-26 ಸ್ಪೆಸಿಫಿಕ್ ಆಗಿ ಹೇಳಲ್ಲ. 24-25 ಕಂಪೇರ್ ಮಾಡಿ 25-26 ಹೇಳ್ತಾರೆ. ಮತ್ತೆ 25-26 ಒಂದೊಂದ್ ಕಡೆ ಹೇಳೋದೇ ಇಲ್ಲ, 24-25 ಹೇಳ್ತಾರೆ. ಸೊ ಎಕನಾಮಿಕ್ ಸರ್ವೆ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ನು ನಾವು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, GDP ಅಂತ ಏನ್ ಕೇಳ್ತಾರೆ, ನಮ್ದು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, ರಾಜ್ಯ ಆಂತರಿಕ ಉತ್ಪನ್ನ ನಮ್ದು ನೋಡೋದಾದ್ರೆ 12.9 ಬೆಳವಣಿಗೆ 2025 ಓಕೆ ಆಗ್ತಾ ಇರ್ತಕ್ಕಂಥದ್ದು. ಇದು ಬಂದು ನಿಮಗೆ 2 ರೀತಿ ಬರುತ್ತೆ. ಓಕೆ, ಕರೆಂಟ್ ಪ್ರೈಸ್, ಕಾನ್ಸ್ಟೆಂಟ್ ಪ್ರೈಸ್ ಅಂತ. ಪ್ರಸ್ತುತ ಬೆಲೆ ಅಂತ, ಇದು ಪ್ರಸ್ತುತ ಬೆಲೆಗಳಲ್ಲಿ ಸ್ಥಿರ ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ 8.1%. ಆಕ್ಚುಲಿ ನಮಗೆ ಬೇಕಾಗಿರೋದು ಕಾನ್ಸ್ಟೆಂಟ್ ಪ್ರೈಸ್. ಯೂಶಲಿ ನಾವು ಯಾವುದೇ ನೀವು ಕಂಪೇರಿಟಿವ್ಲಿ ಮಾಡ್ತಾ ಹೋದಾಗ ಸ್ನೇಹಿತರೆ, ಪ್ರಸ್ತುತ ಬೆಲೆಗೂ ನೋಡಿ, ಇವಕ್ಕೆಲ್ಲ ನೀವು ನಮ್ಮ ಬಡ್ಜೆಟ್ ರಿಲೇಟೆಡ್ ವಿಡಿಯೋ ಮಾಡಿದೀವಿ. ವಿತ್ತೀಯ ಕೊರತೆ ಅಂದೇನು, ರಾಜಸ್ವ ಕೊರತೆ ಅಂದ್ರೆ ರೆವೆನ್ಯೂ ಡಿಫಿಶಿಯೇಟ್, ಫಿಸಿಕಲ್ ಡಿಫಿಶಿಯೇಟ್, ಇವೆಲ್ಲ ನಿಮಗೆ ಟರ್ಮ್ಸ್ ಗೊತ್ತಿರಬೇಕು. ಇಲ್ಲಿ ಪ್ರಸ್ತುತ ಬೆಲೆ ಅಂದ್ರೆ ಈಗ 1 ವರ್ಷದಲ್ಲಿ, ಲಾಸ್ಟ್ 1 ಇಯರ್ ಅಲ್ಲಿ ಏನ್ ಅಟ್ ಪ್ರೆಸೆಂಟ್ ಆ ಒಂದು ಮಾರ್ಕೆಟ್ ವ್ಯಾಲ್ಯೂ ಏನು ಒಂದು ಬೆಳವಣಿಗೆ ಆಗಿದೆ ಅಂತ. ಸ್ಥಿರ ಅಂದ್ರೆ ಕಂಪೇರ್ ಮಾಡ್ತೀವಿ ನಾವು, ಬೇಸ್ ಇಯರ್ ಕಂಪೇರ್ ಮಾಡ್ತಾ ಕಾನ್ಸ್ಟೆಂಟ್ ಪ್ರೈಸ್ ಇಟ್ಕೊಂಡು ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ 8.1% ಬೆಳವಣಿಗೆ ಆಗಿದೆ ಅಂತ ಹೇಳ್ತಾರೆ. ಇದು ರಾಜ್ಯದ ಒಟ್ಟು ಆಂತರಿಕ ಬೆಲೆ ಏನಿದೆ 8.1% ಇಸ್ ಸ್ಥಿರ ಬೆಲೆಗಳಲ್ಲಿ. ಕಾನ್ಸ್ಟೆಂಟ್ ಪ್ರೈಸ್ ಅಲ್ಲಿ ನೋಡೋದಾದ್ರೆ ನಮ್ದು ಜಾಸ್ತಿ ಇದೆ, ಯೂಶಲಿ ಜಾಸ್ತಿ ಇರಬೇಕು ಸ್ಟೇಟ್ ರಾಷ್ಟ್ರಕ್ಕಿಂತ. ರಾಷ್ಟ್ರೀಯ ಆಂತರಿಕ ಅಂದ್ರೆ GDP ಕಂಪೇರ್ ಮಾಡಿದ್ರೆ 2025-26 ನಾವು ಬಜೆಟ್ ಅಲ್ಲಿ ಓದಿದೀವಲ್ಲ ಸರ್ ಅಲ್ವಾ, ಕೇಂದ್ರ ಬಜೆಟ್ ಅಲ್ಲಿ ಓದಿವಿ. ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆ ಮಾಡಿದ್ವಿ, ಕೇಂದ್ರದ್ದು ನೋಡಿ ಅಲ್ಲಿ 2.4 ಇದೆ ಅಲ್ವಾ ಸರ್. ನೆಕ್ಸ್ಟ್ 2.7 to 7.2 ತನಕ ಏನೋ ನೆಕ್ಸ್ಟ್ ಇಯರ್ಗೆ ಟಾರ್ಗೆಟ್ ಇಟ್ಕೊಂಡಿದೀವಿ ಅಲ್ವಾ ಸರ್. ಸೊ ಇಲ್ಲಿ ನಮ್ದು 8.1 ಇದೆ, ಇರಲೇಬೇಕು. ಸ್ಟೇಟ್ ಯಾವಾಗಲೂ ರಾಷ್ಟ್ರಕ್ಕಿಂತ ಜಾಸ್ತಿ ಇರಬೇಕು, ಇದೆ. ದಟ್ ಇಸ್ ವೆಲ್ ಅಂಡ್ ಗುಡ್. ಅಂಡ್ ಆಲ್ಸೋ ಇಲ್ಲಿ ನಾವು ನೋಡ್ತಾ ಹೋದ್ರೆ ರಾಷ್ಟ್ರೀಯ ಆಂತರಿಕ ಉತ್ಪನ್ನ ಏನು, ನಮ್ಮ GDPಗೆ ಕರ್ನಾಟಕ ಸ್ಟೇಟ್ ಎಷ್ಟು ಕೊಡುಗೆ ಕೊಡ್ತಾ ಇದೆ ಅಂದ್ರೆ, ರಾಷ್ಟ್ರ GDP ನೋಡ್ತೀವಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಅದಕ್ಕೆ ಕರ್ನಾಟಕ ಎಷ್ಟು ಒಂದು ಶೇರ್ ಕೊಡ್ತಾ ಇದೆ ಅಂತ ಪರ್ಸೆಂಟೇಜ್ ನೋಡೋದಾದ್ರೆ 9.19% 2025-26ಕ್ಕೆ. ಓಕೆ, ಅಷ್ಟು ನಾವು ಶೇರ್ ಕೊಡ್ತಾ ಇದೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ 100 ಇದೆ ಅಂತಂದ್ರೆ GDP, ಅದಕ್ಕೆ ನಾವು ಆಲ್ಮೋಸ್ಟ್ 9.19 ಅಂದ್ರೆ ಆಲ್ಮೋಸ್ಟ್ 9% ಕರ್ನಾಟಕ GDP ಬೆಳವಣಿಗೆ ಶೇರ್ ಕೊಡ್ತಾ ಇದೆ. ಓಕೆ, ಅಷ್ಟು ಪರ್ಸೆಂಟೇಜ್ ಕೊಡುಗೆ ಕೊಡ್ತಾ ಇದೆ ಅಂತ. ಇದು ಅದ್ರ ಲಾಸ್ಟ್ ಇಯರ್ 24-25 8.7 ಇತ್ತು, ಈಗ ಸ್ವಲ್ಪ ಇನ್ನು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಇನ್ನು ತಲಾ ಆದಾಯಕ್ಕೆ ಬಂದ್ರೆ ಕರ್ನಾಟಕದ್ದು ಜಾಸ್ತಿನೇ ಇದೆ. ಓಕೆ, 4,33,326 25-26ನೇ ಸಾಲಿದು. ರಾಷ್ಟ್ರದ ಎಷ್ಟಿದೆ, ಓಕೆ, ರಾಷ್ಟ್ರೀಯ ಪರ್ ಕ್ಯಾಪಿಟಾ ಅಂತ ಕರಿತೀವಲ್ಲ. ಸೊ ಆ ಪರ್ ಕ್ಯಾಪಿಟಾ ಬಂದು ರಾಷ್ಟ್ರೀಯದಲ್ಲಿ ನೋಡೋದಾದ್ರೆ 2,19,000 ಇದೆ ಒಬ್ರು ತಲಾ ಆದಾಯ. ನಮ್ದು ಸ್ಟೇಟ್ ಬಂದ್ರೆ ಲಾಸ್ಟ್ 25-26ನೇ ಸಾಲಿಗೂ 4,33,326 ಇದೆ ತಲಾ ಆದಾಯ. ಓಕೆ, ಇನ್ನು ಈ ತಲಾ ಆದಾಯದ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋದ್ರೆ
ಅದ್ರ ಲಾಸ್ಟ್ ಇಯರ್ ಇಷ್ಟಿತ್ತು ಅಂತೆಲ್ಲ ಹೇಳ್ತಾ ಹೋಗ್ತಾನೆ ನೋಡಿ. ಅದ್ರ ಲಾಸ್ಟ್ ಇಯರ್ 24-25 3,86,000 ಆಯ್ತು. ಈಗ 4,33,326 ಇದು 25-26ನೇ ಸಾಲಲ್ಲಿ. ಓಕೆ, ಇದು ಕೂಡ ತಿಳ್ಕೊಂಡಿರಿ. ಮತ್ತೆ ಇದು ಇನ್ಕ್ರೀಸ್ ಎಷ್ಟು ಪರ್ಸೆಂಟ್ ಆಗಿದೆ ಅಂತೆಲ್ಲ ಕೊಟ್ಟಿದ್ರೆ 7.4% ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಆಗಿದೆ, 24-25 ಕಂಪೇರ್ ಮಾಡಿದ್ರೆ ಅಂತ. ಇನ್ನು ಇದು ಬಿಟ್ರೆ ಕೃಷಿ ವಲಯ ನಮ್ಗೆ ವೆರಿ ಇಂಪಾರ್ಟೆಂಟ್ ಬೇಕಾಗಿರೋದಿದೆ. ಕೈಗಾರಿಕಾ ವಲಯ, ಕೃಷಿ ವಲಯ ಮತ್ತೆ ಸೇವಾ ವಲಯ. ಓಕೆ, ಸರ್ವಿಸ್ ಸೆಕ್ಟರ್, ಅಗ್ರಿಕಲ್ಚರ್ ಅಂಡ್ ಸೆಕೆಂಡರಿ ಪ್ರೈಮರಿ ಸೆಕ್ಟರ್, ಟರ್ಷಿಯರಿ ಸೆಕ್ಟರ್ ಅಂತ ಏನ್ ಕರಿತೀವಿ. ಸೊ ಇಲ್ಲಿ ಕೃಷಿ ವಲಯ ನೋಡಿದ್ರೆ 25-26 ವೆರಿ ಇಂಪಾರ್ಟೆಂಟ್ 9.1% ಅಷ್ಟು ಬೆಳವಣಿಗೆ ಆಗಿದೆ. ಅದ್ರ ಲಾಸ್ಟ್ ಇಯರ್ 7% ಇತ್ತು. ಓಕೆ, ಇನ್ಕ್ರೀಸ್ ಆಗಿದೆ. ಅಂದ್ರೆ 24-25ಕ್ಕೆ 7, 25-26 9.1% ಬೆಳವಣಿಗೆ ಆಗಿದೆ. ಕೈಗಾರಿಕಾ ವಲಯನೂ ಕೂಡ ಅಷ್ಟೇ 4.1 ಇತ್ತು 24-25ರಲ್ಲಿ, 25-26ರಲ್ಲಿ ಅದು 6.7% ಬೆಳವಣಿಗೆ ಆಗಿದೆ. ಓಕೆ, ಅದರಲ್ಲಿ ಹೆಚ್ಚು ಪ್ರೊಡಕ್ಷನ್ ವಲಯ ಅಂತ ಏನ್ ಕರಿತೀವಿ, ಪ್ರೊಡಕ್ಷನ್ ಸೆಕ್ಟರ್ ಅಂತ ಏನ್ ಕರಿತೀವಿ, ಉತ್ಪಾದನಾ ವಲಯ ಹೆಚ್ಚು ಕೊಡುಗೆ ಕೊಟ್ಟಿದೆ, ಪ್ರಮುಖ ಸಹಕಾರಿಯಾಗಿದೆ ಇದಕ್ಕೆ ಅಂತ ಹೇಳ್ತಾ ಇದೆ. ಅಂದ್ರೆ ಏನ್ ಪ್ರೊಡಕ್ಷನ್ ಮಾಡ್ತಾರೆ, ಏನೋ ಪ್ರಾಡಕ್ಟ್ ಗಳನ್ನ ತಯಾರಿ ಮಾಡ್ತಾರೆ, ಆ ವಲಯ. ಇನ್ನು ಸೇವಾ ವಲಯ, ಸರ್ವಿಸ್ ಸೆಕ್ಟರ್ ಬಂದ್ಬಿಟ್ರೆ ಅದು ಕೂಡ 24-25 ನೋಡಿ 8.4% ಬೆಳವಣಿಗೆ ಆಗಿತ್ತು. ಆದ್ರೆ 25-26ರಲ್ಲಿ ನೋಡ್ರಿ 8.1ರಷ್ಟು ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನೋ 0.3% ಕಂಪೇರೇಟಿವ್ಲಿ ಸೇವಾ ವಲಯ ಕುಂಠಿತ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಓಕೆ, ಕೇಳಬಹುದು ಇಂತ ಇದು. ಸೊ 25-26ಕ್ಕೆ ಬರೀ ನಾವು ನೋಡ್ತಾ ಬಂದ್ರೆ ಎಷ್ಟು ಬೆಳವಣಿಗೆ ಆಗಿದೆ ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ 8.1%, ಕೈಗಾರಿಕೆ 6.7%, ಓಕೆ, ಹಾಗೆ ಕೃಷಿ ವಲಯ 9.1%. ಇದು ವೆರಿ ಇಂಪಾರ್ಟೆಂಟ್. ಅದರಲ್ಲೂ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂದಿದೆ, ಏನ್ ಕೇಳಿದಾನೆ, ಈ ಸೇವಾ ವಲಯಕ್ಕೆ ಅತ್ಯಂತ ಹೆಚ್ಚು ಯಾವ್ದು ಕೊಟ್ಟಿದೆ ಹಿಂಗೆಲ್ಲ ಕೇಳ್ತಾನೆ. ಇಲ್ಲಿ ನೋಡಿ IT ಸಂಬಂಧಿತದ್ದು ಎಷ್ಟಿದೆ ಅಂದ್ರೆ 25-26 ಯಾಕಂದ್ರೆ SVಗಳು ನೋಡ್ಕೊಳ್ಳಿ. ಒಂದ್ಸಲ 24 KPS ಅವನು 2 ವರ್ಷದ ಕೇಳ್ತಾನೆ, ತಲೆಕೆಟ್ ನನ್ನ ಮಗ KPSC ಅವನು 2 ವರ್ಷದ ಕೇಳ್ತಾನೆ, ಎಕನಾಮಿಕ್ ಸರ್ವೆಲಿ 2 ವರ್ಷದಿಂದ ಕೇಳ್ತಾನೆ. ಹಂಗಾಗಿ 24-25 ನೋಡ್ಕೊಳ್ಳಿ, 25-26 ನೋಡ್ಕೊಳ್ಳಿ. ಓಕೆ, ಹಾಗೆ ಹೋಟೆಲ್ ಮತ್ತು ಉಪ ಕಾರಾಗೃಹದಲ್ಲಿ ನೋಡಿದ್ರೆ 13.9% ಕೊಡುಗೆ ಕೊಟ್ಟಿದೆ. ಸಾರ್ವಜನಿಕ ಆಡಳಿತ 8%, ಇತರ ಸೇವೆಗಳು 7.1 ಸೇವಾ ವಲಯಕ್ಕೆ, ಸರ್ವಿಸ್ ಸೆಕ್ಟರ್ಗೆ ಕೊಡುಗೆ ಕೊಟ್ಟಿದೆ. ಇನ್ನು ಅದು ಬಿಟ್ರೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಅಂದ್ರೆ ನಾವು ಏನೋ GSDP ಅಂತ ಏನ್ ಕರಿತೀವಿ, ನಮ್ದು ಎಷ್ಟು ಪರ್ಸೆಂಟ್ ಇದೆ ಸರ್ GSDP ಹೇಳಿದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಇದೆ, 8.1% ಇದೆ ನಮ್ದು ಅಲ್ವಾ ಸರ್. 8.1% ಇದೆಯಲ್ಲ, ಅದಕ್ಕೆ ಯಾವ ವಲಯ ಹೆಚ್ಚು ಕೊಡುಗೆ ಕೊಟ್ಟಿದೆ ಅಂದ್ರೆ ಸೇವಾ ವಲಯ. ಇದೆಲ್ಲರಿಗೂ ಗೊತ್ತು. ಎಷ್ಟು ಪರ್ಸೆಂಟ್ ಕೊಡುತ್ತೆ, ಆಲ್ಮೋಸ್ಟ್ 70%, 69.8% ಅಷ್ಟು ನಮಗೆ ಸೇವಾ ವಲಯ ನಮ್ಮ ಸ್ಟೇಟ್ ನ ಆಂತರಿಕ ಉತ್ಪನ್ನ ಇದಕ್ಕೆ ಅಂದ್ರೆ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಕೊಡುಗೆ ಕೊಡ್ತೇವೆ. ನಂತರ ಸ್ಥಾನದಲ್ಲಿ ಕೈಗಾರಿಕಾ ವಲಯದ 19.9%, ಕೃಷಿ ವಲಯ 10.8% ಪಾಲನ್ನು ಹೊಂದಿದೆ. ಓಕೆ, ನಮ್ಮ ಒಂದು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ GSDPಗೆ. ಸರ್ ನಾ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಬೋದು. ಇಲ್ಲಿ 2024-25-26ಕ್ಕೂ ಕಂಪೇರಿಟಿವ್ಲಿ ಪ್ರೈಮರಿ ಸೆಕ್ಟರ್ ಎಷ್ಟಿತ್ತು, ಇಲ್ಲಿ ಎಷ್ಟಿದೆ, ಸೆಕೆಂಡರಿ ಸೆಕ್ಟರ್ ಎಷ್ಟಿದೆ. ಆದ್ರೆ ಇದು ಏನು ಅಂತಂದ್ರೆ ಗ್ರಾಸ್ ವ್ಯಾಲ್ಯೂ ಆಡೆಡ್ ಕೊಟ್ಟಿರೋದು GVA ಅಂತ ಕರಿತೀವಿ, ಗ್ರಾಸ್ ಸ್ಟೇಟ್ ವ್ಯಾಲ್ಯೂ ಆಡೆಡ್ ಅಂತ ಹೇಳ್ಬೋದು, GSVA ಅಂತ ಹೇಳ್ಬೋದು. ಓಕೆ, GSVA ಗ್ರಾಸ್ ಸ್ಟೇಟ್ ವ್ಯಾಲ್ಯೂ ಆಡೆಡ್ ಅಂತ, ಒಂದು ವರ್ಷದಲ್ಲಿ ಏನ್ ವ್ಯಾಲ್ಯೂ ಆಡ್ ಆಗಿದೆ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇದು ಬಿಡಿ, ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಬೆಂಗಳೂರು ನಗರ ಅತ್ಯಂತ ಹೆಚ್ಚು, ನಮ್ಮ ರಾಜ್ಯಕ್ಕೆ ಅತ್ಯಂತ ಹೆಚ್ಚು GSDPಗೆ. ಓಕೆ, ನಾವು GDP ಅಂತ ಹೇಳ್ತೀವಿ ಸೆಂಟ್ರಲಿ, ಸ್ಟೇಟಲ್ಲಿ GSDP ಅಂತೀವಿ. ಓಕೆ, GSDP ಅಂತ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಅದನ್ನ ಒಂದು ಮೈಂಡ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಬಿಡಿ. ಜಿಲ್ಲೆಯ ಒಟ್ಟು ಆಂತರಿಕ ಉತ್ಪನ್ನ ಜಾಸ್ತಿ ಇದೆ, 11,73,000 ಅಥವಾ 11,7 ಅಥವಾ 1,173 ಅಂತಾನು ಹೇಳ್ಬೋದು. ಅಥವಾ ಇದನ್ನ ಹೆಂಗ್ ಹೇಳ್ಬೋದು, 1,17,03,573 ಕೋಟಿ ಅಂತ ಹೇಳ್ಬೋದಾ, ಅಥವಾ ಹೆಂಗ್ ಹೇಳ್ತೀರಾ ಅದು 11.73 crore ಅಂತ ಹೇಳ್ಬೋದಾ? ಎಸ್, ಹೇಳ್ಬೋದು. ಸೊ ಈ ತರ ಇಷ್ಟು ಕೋಟಿ ಅಂದ್ರೆ ಹೆಚ್ಚು ಬೆಂಗಳೂರು ನಗರ ಕೊಡ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಈ ಬೆಂಗಳೂರು ಎಷ್ಟು ಕೊಡ್ತಾ ಇದೆ ನಮ್ಮ ಸ್ಟೇಟ್ಗೆ, ಯಾಕಂದ್ರೆ ನಮ್ಮ IT-BT ಅಲ್ಲೇ ಇರೋದು, ಸರ್ವಿಸ್ ಸೆಕ್ಟರ್ ಮೋಸ್ಟ್ ಆಫ್ ದ ಥಿಂಗ್ ಅಲ್ಲೇ ಇರೋದು. ಹಂಗಾಗಿ ನಮ್ಮ ಸ್ಟೇಟ್ ಡೆವಲಪ್ಮೆಂಟ್ಗೆ ಆಲ್ಮೋಸ್ಟ್ 40% ಬೆಂಗಳೂರು ನಗರ ಒಂದೇ ಕೊಡ್ತಾ ಇದೆ. ಅದರ ನಂತರದಲ್ಲಿ ದಕ್ಷಿಣ ಕನ್ನಡ ಬರುತ್ತೆ 5.3%, ಬೆಳಗಾವಿ 3. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ, ಫಸ್ಟ್ಗೂ ಸೆಕೆಂಡ್ಗೂ ಥರ್ಡ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳಿ. 5.3 ಅಂಡ್ ಬೆಳಗಾವಿ 3.9. ಹಾಗಾದ್ರೆ ಮೈಸೂರು ಇಲ್ವಾ, ಮಂಗಳೂರು ಇಲ್ವಾ? ಇದೆ, ಅದು ನೆಕ್ಸ್ಟ್ ಸ್ಥಾನದಲ್ಲಿ ಬರುತ್ತೆ. ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ನೀವು ಏನೇನು ನೋಡ್ಬೋದು ಅಂದ್ರೆ, ಒಂದು ಪರ್ ಕ್ಯಾಪಿಟಾ ಇನ್ಕಮ್ ನೋಡ್ಬೋದು. ಇಲ್ಲಿ ಪರ್ ಕ್ಯಾಪಿಟಾ ಯಾವ ಜಿಲ್ಲೆಯಲ್ಲಿ ಎಷ್ಟು ಕೇಳ್ತಾನೆ ಒಂದ್ಸಲ. ಪರ್ ಕ್ಯಾಪಿಟಾ ಇನ್ಕಮ್ ಬೆಂಗಳೂರ ಜಾಸ್ತಿ ಇರುತ್ತೆ. ಓಕೆ, ನೋಡ್ಕೊಳ್ಳಿ ಅದನ್ನ. ಅದು ಬಿಟ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಗೆ ಯಾವ ಜಿಲ್ಲೆ, ನಾನು ನಿಮ್ಗೆ ಹೇಳಿದೆ ಬೆಂಗಳೂರು ಅರ್ಬನ್ ನಗರ ಇಲ್ಲಿ ನೋಡಿ 40.4 ಕೊಡ್ತಾ ಇದೆ. ಓಕೆ, ಮ್ಯಾಕ್ಸಿಮೈಸ್ ಮಾಡ್ಬೇಕಾ ನೋಡಿ. ಓಕೆ, ಮ್ಯಾಕ್ಸಿಮೈಸ್ ಮಾಡಿದ್ದೀನಿ ನೋಡಿ. ಇಲ್ಲಿ ನೆಕ್ಸ್ಟ್ ಏನು ಹೇಳಿದೆ ನಾನು ನಿಮಗೆ,
5.3 ಇಲ್ಲಿ ದಕ್ಷಿಣ ಕನ್ನಡ ನೋಡಿದ್ವಿ 5.3 ಇಲ್ಲಿ ನಮ್ದು ಕರ್ಸರ್ ಮೂವ್ ಆಗ್ತಾ ಇದೆ ನೋಡಿ. ಅದಾದ್ಮೇಲೆ ಬೆಳಗಾವಿ ನೋಡಿ 3.8. ಅದಾದ್ಮೇಲೆ ತುಮಕೂರು ಬರುತ್ತೆ, ಆಕ್ಚುಲಿ ತುಮಕೂರು ಬರುತ್ತೆ, ಆಮೇಲೆ ಮೈಸೂರು ಬರುತ್ತೆ. ತುಮಕೂರು ಬಂದು ನಿಮಗೆ ಎಲ್ಲಿದೆ, ಇಲ್ಲಿ ನೋಡಿ 3.5, ಮೈಸೂರು 3.4 ಇದೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಮಂಗಳೂರು ದಕ್ಷಿಣ ಕನ್ನಡಕ್ಕೆ ಬರುತ್ತೆ ಅಲ್ವಾ ಸರ್? ಓಕೆ ಫೈನ್ ಸರ್, ಶಿಲಿಮೂಟು ನೆಕ್ಸ್ಟ್ ಇದಕ್ಕೆ ಹೋಗೋಣ. ಓಕೆ, ಇಲ್ಲಿ ನಾನು ತಲಾ ಆದಾಯನ ಕೊಟ್ಟಿನಿ. ತಲಾ ಆದಾಯ ಬೇಕು ಅಂದ್ರೆ ನಾನು ಇಲ್ಲೂ ಕೊಟ್ಟಿದ್ದೀನಿ ನೋಡಿ, ಅಂಕಿಅಂಶಗಳೆಲ್ಲ ಕೊಟ್ಬಿಟ್ಟಿದ್ದೀನಿ. ಡಿಸ್ಟಿಕ್ ವೈಸ್ ಬೆಂಗಳೂರು ನಂಬರ್ 1, ದಕ್ಷಿಣ ಕನ್ನಡ ನಂಬರ್ 2, ಉಡುಪಿ ನಂಬರ್ 3, ಚಿಕ್ಕಮಗಳೂರು ನಂಬರ್ 4, ಶಿವಮೊಗ್ಗ ನಂಬರ್ 5, ಕರ್ನಾಟಕ ಸ್ಟೇಟ್ ನೋಡಿ ಇಲ್ಲಿ ಕೊಟ್ಟಿದ್ದೀನಿ. ಕೊಡಗು ಇದು 24-25 ಎಕ್ಸಾಮ್ ಅಲ್ಲಿ ಕೇಳದೆ ಹಂಗೆ 2 ವರ್ಷದ್ದು, ಅದಕ್ಕೆ ಅವನು ಸರ್ವೇಲು ಕೂಡ 24-25 ಕೊಟ್ಟಿದ್ದಾನೆ. ಬೆಂಗಳೂರು ರೂರಲ್ಲು, ಕೊಡಗು, ಮಂಡ್ಯ, ಹಾಸನ, ತುಮಕೂರು, ಬೆಳಗಾವಿ, ಸೊ ಇಲ್ಲೆಲ್ಲ ಕೊಡ್ತಾ ಹೋಗಿದ್ದೀನಿ, ನೋಡ್ಕೊಳ್ಳಿ. ಇನ್ನು ಕಂಪೇರಿಸನ್ ತಲಾ ಆದಾಯ ಸ್ಟೇಟು ಮತ್ತೆ ಸೆಂಟ್ರಲ್ ಮಾಡಿದ್ರೆ ಗ್ರಾಫ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ 2025-26 ನೋಡ್ಕೊಳ್ಳಿ, 24-25 ನೋಡ್ಕೊಳ್ಳಿ. ಇದು ಕರ್ನಾಟಕದ, ಇದು ಕರ್ನಾಟಕ, ಇದು ಇಂಡಿಯಾ. ಓಕೆ, ಅರ್ಥ ಆಗ್ತಿದೆಯಲ್ಲ? ತಲಾ ಆದಾಯ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಏನೋ ಸ್ಟಾರ್ಟಿಂಗ್ 3 ಯಾವ್ದಿದೆ ಅನ್ನೋದು ಕೊಟ್ಟಿದ್ದೀನಿ, ಅಷ್ಟು ನೋಡ್ಕೊಂಡು ಸಾಕು. ಇನ್ನು ನೆಕ್ಸ್ಟ್ ಬರೋದಾದ್ರೆ ಸ್ಟೇಟ್ ವೈಸ್ ನಾವು ಪರ್ ಕ್ಯಾಪಿಟಾ ಇನ್ಕಮ್ ನೋಡಿದ್ವಿ. ಹಂಗೆ ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳ ಜೊತೆ ಕಂಪೇರ್ ಮಾಡೋದು ನೋಡಿದ್ರೆ, ಬೇರೆ ಬೇರೆ ರಾಜ್ಯದ ಜೊತೆ ಮಾಡೋದಾದ್ರೆ ನೋಡಿ, ಡೆಲ್ಲಿ ಡೆಲ್ಲಿ ಇದೆ, ರ್ಯಾಂಕಿಂಗ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್ ಅಲ್ಲಿ ಜಾಸ್ತಿ. ಓಕೆ, ಸ್ಟೇಟ್ ಇನ್ಕಮ್ ಕಮ್ಮಿ, ಬಟ್ ಪರ್ ಕ್ಯಾಪಿಟಾ ಯಾಕಂದ್ರೆ ಜನಸಂಖ್ಯೆ ಕಮ್ಮಿ ಅಲ್ಲ ಸರ್. ನೆಕ್ಸ್ಟ್ ಸೆಕೆಂಡ್ ತೆಲಂಗಾಣ, ಥರ್ಡ್ ಕರ್ನಾಟಕ ಬರುತ್ತೆ. ಓಕೆ, ಪರ್ ಕ್ಯಾಪಿಟಾ ಇನ್ಕಮ್ಸ್ ನೋಡೋದಾದ್ರೆ ಸೊ ನಾವು 3ನೇ ಪೊಸಿಷನ್ ಅಲ್ಲಿ ಇದ್ದೀವಿ ಇಡೀ ಒಂದು ರಾಜ್ಯದಲ್ಲಿ ತಗೊಂಡ್ರೆ. ಓಕೆ, ಇದನ್ನ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಬರೋದಾದ್ರೆ ಇಲ್ಲಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗ್ತಾರೆ. ಓಕೆ ಸ್ನೇಹಿತರೆ, ಫೈನ್, ಎಸ್. ಓಕೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತಂದ್ರೆ ಸಗಟು ಬೆಲೆ ಮತ್ತೆ ಗ್ರಾಹಕ ಬೆಲೆ WPA CPI ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ತುಂಬಾ ಇದೆ ಅದರಲ್ಲಿ. ಕರ್ನಾಟಕದ ಸ್ಟೇಟ್ ವೈಸ್ ಅಂದ್ರೆ ಈಗ ಡಿಸ್ಟಿಕ್ ವೈಸ್ ಅವೆಲ್ಲ ನಮ್ಗೆ ಬೇಕಾಗಿಲ್ಲ. ನಾವು ಇನ್ಫ್ಲೇಷನ್, ಹಣದುಬ್ಬರ ನಾವು ಏನ್ ನೋಡ್ತೀವಿ ಸ್ನೇಹಿತರೆ, ಹಣದುಬ್ಬರ ನಾವು ರಾಷ್ಟ್ರದ ನೋಡ್ತೀವಿ. ಹಾಗಾಗಿ ರಾಷ್ಟ್ರದ ಕೊಟ್ಟಿದ್ದೀನಿ, ರಾಷ್ಟ್ರದ ಗೊತ್ತಿರಬೇಕು. ಲಾಸ್ಟ್ ಇರುತ್ತೆ ಅದು ನಾವು ಎಕನಾಮಿಕ್ ಸರ್ವೆ, ಭಾರತದ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆ ಮತ್ತೆ ಬಜೆಟ್ ಅಲ್ಲಿ ಕವರ್ ಮಾಡಿದ್ವಿ. ಹಾಗಾಗಿ ಇಲ್ಲಿ ಹೆಚ್ಚು ಡಿಸ್ಕಸ್ ಮಾಡಕ್ ಹೋಗಲ್ಲ. ಈಗ ನಾನು ನೆಕ್ಸ್ಟ್ ಚಾಪ್ಟರ್ ಬಂದ್ಬಿಡ್ತೇನೆ. ದಟ್ ಇಸ್ ಮೋಸ್ಟ್, ಇವಾಗ ಏನ್ ಡಿಸ್ಕಸ್ ಮಾಡಿ ದಟ್ ಇಸ್ ಮೋಸ್ಟ್, ಏನ್ ಎಕ್ಸಾಮ್ ಅಲ್ಲಿ ಬಂದಿವೆ, ಏನ್ ಟ್ರೆಂಡ್ ಇದೆ, ಏನ್ ಕೇಳ್ತೇನೆ ಅಂತದ್ದು ಮಾತ್ರ ನಾನು ಇಲ್ಲಿ ನಿಮಗೆ ಆಸ್ ಪರ್ ದ ಒಂದು ಟ್ರೆಂಡ್ ಪ್ರಕಾರ ಈ ಒಂದು ವಿಡಿಯೋ ಸರಣಿಗಳು ಬರೋದು. ನೆಕ್ಸ್ಟ್ ವಿತ್ತೀಯ ಅಭಿವೃದ್ಧಿ ಮತ್ತು ರಾಜ್ಯದ ಹಣಕಾಸು. ಓಕೆ, ನಮ್ಮ ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಹೆಂಗಾಗಿದೆ, ಓಕೆ, ದುಡ್ಡು, ಅದಕ್ಕೆ ಸಾಲ, ಅದಕ್ಕೆ ಬಂದು ರಾಜ್ಯದ ಹಣಕಾಸು ಹೆಂಗೆ, ರಾಜಸ್ವ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ 2024 ಕೊಡ್ತಾನೆ, 24, 25, 26 ನಮ್ಗೆ ಬಜೆಟ್ ಅಲ್ಲೇ ಸಿಕ್ಬಿಡುತ್ತೆ. ಅದು ಮುಂದೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಗೊತ್ತಿರಲಿ, ನಾವು ಸಾಲ ಮಾಡಿದ್ವಿ ಸರ್, ಹೌದು, ಸಾಲ ಮಾಡಿದ್ರು ಕೂಡ ನಮ್ಮ ಫಿಸಿಕಲ್ ಒಂದು ಏನೋ ರೆಸ್ಪಾನ್ಸಿಬಿಲಿಟಿ, ಹೊಣೆಗಾರಿಕೆ, ಲಯಬಿಲಿಟೀಸ್ ಏನಿದೆ, ಅಥವಾ ಇನ್ನೊಂದು ಹೇಳಿದ್ರೆ ನಮ್ಗೆ ಹಣಕಾಸಿನ ಒಂದು ಡಿಸಿಪ್ಲಿನ್ ಅಂತ ಏನಿದೆ, ಫೈನಾನ್ಸ್ ಡಿಸಿಪ್ಲಿನ್ ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಿದೆ. ಇಂಟರ್ವ್ಯೂಲು ಕೂಡ ಹೇಳ್ತಾ ಇದ್ರು ಆ ನ್ಯೂಸ್ಗಳಲ್ಲಿ. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ 3% ನಮ್ದು ವಿತ್ತೀಯ ಕೊರತೆ ಇರಬೇಕು ಇದೆ. ಯಾಕೆಂದ್ರೆ ನಮ್ದು 2.95 ಅಷ್ಟಿದೆ. ಇದು ಆಸ್ ಪರ್ ದ ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮನೂ ಹೌದು. ಅಥವಾ ನಮ್ಮ ಸೆಂಟ್ರಲ್ದು ನಿಮಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಏನಿದೆ ಸೆಂಟ್ರಲ್ದು ಕೂಡ ಅದನ್ನೇ ಹೇಳುತ್ತೆ. 3% ಒಳಗಿರಬೇಕು ಯೂಶುವಲಿ. ಅಂದ್ರೆ ನೀವೇನ್ ಸಾಲ ಮಾಡ್ತೀರಲ್ಲ ಅದರಲ್ಲಿ ನಿಮ್ಮ ವಿತ್ತೀಯ ಕೊರತೆ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ GSTP ಅಂತ ಏನ್ ಕರಿತೀವಿ ನಮ್ಮ ಸ್ಟೇಟ್, ಅದರಲ್ಲ ಒಂದು 3% ಒಳಗೆ ಫಿಸಿಕಲ್ ಡಿಫಿಶಿಯೇಟ್ ಇರಬೇಕು, ವಿತ್ತೀಯ ಕೊರತೆ ಇರಬೇಕು ಅಂತ ಅದಿದೆ ನಮ್ಮ ಹತ್ರ. ಓಕೆ, ಇನ್ನು ಇಲ್ಲಿ ಫಿಸಿಕಲ್ ಮತ್ತೆ ರೆವೆನ್ಯೂ ಡಿಫಿಶಿಯೇಟ್ ಬಗ್ಗೆ ಮಾತಾಡ್ತಾ ಹೋದ್ರೆ ನೋಡಿ, ದಿಸ್ ಗ್ರಾಫ್ ಶೋಸ್ ಫಿಸಿಕಲ್ ರೆವೆನ್ಯೂ ಡಿಫಿಶಿಯೇಟ್. ರೆವೆನ್ಯೂ ಅಂದ್ರೆ ಏನು? ರಾಜಸ್ವ, ಕನ್ನಡದಲ್ಲಿ ರಾಜಸ್ವ ಕೊರತೆ, ರೆವೆನ್ಯೂ ಡಿಫಿಶಿಯೇಟ್. ಇದು ಫಿಸಿಕಲ್ ಡಿಫಿಶಿಯೇಟ್ ಅಂದ್ರೆ ವಿತ್ತೀಯ ಕೊರತೆ. ವಾಟ್ ಇಸ್ ದ ಡಿಫ್ರೆನ್ಸ್? ವಿತ್ತೀಯ ಕೊರತೆಗೂ ರಾಜಸ್ವ ಕೊರತೆಗೂ ಏನ್ ಡಿಫ್ರೆನ್ಸ್ ಹೇಳಿ ನೋಡೋಣ. ರಾಜಸ್ವ ಕೊರತೆ ಅಂದ್ರೆ ಸ್ನೇಹಿತರೆ, ಅಥವಾ ನಾವು ರೆವೆನ್ಯೂ ಡಿಫಿಶಿಯೇಟ್ ಅಂದ್ರೆ, ಈಗ ನೀವೇನು ರೆವೆನ್ಯೂ ಬರುತ್ತೆ, ಇನ್ಕಮ್ ನಮಗೆ, ಓಕೆ, ಎಲ್ಲಿಂದ ಬರುತ್ತೆ, ಓಕೆ, ರೆಸಿಪ್ಟ್ ಅಂತ ಏನು ರಾಜಸ್ವ ಅಂತ ಸ್ವೀಕಾರ ಮಾಡ್ತೀವಿ, ಅದು ನಮ್ಮ ರೆವೆನ್ಯೂ ರಿಸಿಪ್ಟ್ ಆಗಿರ್ಬೋದು, ಅಥವಾ ನಮ್ಮ ತೆರಿಗೆಯಿಂದ ಬರೋದು, ಅಥವಾ ತೆರಿಗೆ ಎಲ್ಲದ ಕಡೆ ದುಡ್ಡು ಬರೋದಾಗಿರ್ಬೋದು. ಅದ್ರಲ್ಲಿ ನಾವು ಏನ್ ಬರುತ್ತೆ, ಅದ್ರಲ್ಲಿ ಏನ್ ಖರ್ಚು ಮಾಡ್ತೀವಿ, ರೆವೆನ್ಯೂ ಇನ್ಕಮ್, ಓಕೆ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಏನ್ ಕರಿತೀವಿ. ಅದ್ರಲ್ಲಿ ಬರ್ತಕ್ಕಂಥ ಡಿಫ್ರೆನ್ಸ್ ಏನು, ಜಾಸ್ತಿನೂ ಖರ್ಚು ಮಾಡಿ ಕಮ್ಮಿ ಇನ್ಕಮ್ ಬರ್ತಾ ಇದ್ರೆ ದಟ್ ಈಸ್ ರಾಜಸ್ವ ಕೊರತೆ, ರೆವೆನ್ಯೂ ಡಿಫಿಶಿಯೇಟ್. ವಿತ್ತೀಯ ಕೊರತೆ ಅಂದ್ರೆ ಕಂಪ್ಲೀಟ್ ಇಲ್ಲಿ ಎಕ್ಸ್ಪೆಂಡಿಚರು, ನಾವು ಕ್ಯಾಪಿಟಲ್ ಎಲ್ಲಾನು ತಗೋಬೇಕು, ಕ್ಯಾಪಿಟಲ್ ಇನ್ಕಮ್ ತಗೋಬೇಕು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ತಗೋಬೇಕು, ಎಲ್ಲಾನು ತಗೋಬೇಕು. ಓಕೆ, ಎಕ್ಸ್ಕ್ಲೂಡಿಂಗ್ ಬಾರೋಯಿಂಗ್ಸ್ ತಗೊಂಡಾಗ ಡಿಫ್ರೆನ್ಸ್ ಏನ್ ಬರುತ್ತೆ,
ಒಟ್ಟು ಇದರಲ್ಲಿ ಬರೀ ರೆವೆನ್ಯೂ ಮಾತ್ರ ಬಂದ್ರೆ ಇದರಲ್ಲಿ ರೆವೆನ್ಯೂ ಪ್ಲಸ್ ಕ್ಯಾಪಿಟಲ್ ಎಲ್ಲ ಬರುತ್ತೆ. ಓಕೆ, ಬಂಡವಾಳ ವೆಚ್ಚ, ಬಂಡವಾಳ ಸ್ವೀಕೃತಿ, ರೆವೆನ್ಯೂ, ರಾಜಸ್ವ ಸ್ವೀಕೃತಿ, ರಾಜಸ್ವ ವೆಚ್ಚ ಎಲ್ಲ ಬರುತ್ತೆ ಇದರಲ್ಲಿ. ಸೊ ದಟ್ ಇಸ್ ಮೇನ್ ಇಂಪಾರ್ಟೆಂಟ್. ಇಲ್ಲಿ ನಾನು ಅಂಕಿಅಂಶನ ಕೊಟ್ಟಿದ್ದೀನಿ, ಎಷ್ಟಿದೆ ಅಂತ ನೋಡ್ಕೋಬಹುದು. ರೆವೆನ್ಯೂ ಫಿಸಿಕಲ್ ಡಿಫಿಷಿಯೇಟ್ 24-25 2.9 ಇತ್ತು. ರೆವೆನ್ಯೂ ಡಿಫಿಷಿಯೇಟ್ 0.91 ಇತ್ತು ನಮ್ಮ ಕರ್ನಾಟಕದ GSTB ಪರ್ಸೆಂಟೇಜ್ ಪ್ರಕಾರ. 25-26ರಲ್ಲಿ 2.95. ನಾನು ಆಲ್ರೆಡಿ ಹೇಳಿದೆ 25-26ಕ್ಕೆ ಫಿಸಿಕಲ್ ರೆವೆನ್ಯೂ ಬಂದು ನಮಗೆ ರಾಜಸ್ವ ಕೊರತೆ 0.63 ಇದೆ, 0.63 ಇದೆ. ಸೊ ಇದನ್ನ ನೋಡ್ಕೊಳ್ಳಿ. ಇನ್ನು ಇದು ಬಿಟ್ರೆ ಇನ್ನು ನಮ್ಮ ಅದರ್ ಸ್ಟೇಟ್ಗೆ ನಾವು ಕಂಪೇರ್ ಮಾಡೋದಾದ್ರೆ ನಮ್ಮಲ್ಲಿ ಕಮ್ಮಿನೇ ಇದೆ ಸರ್. ನಾವು ಹೇಳ್ತಿರೋದು ಎಷ್ಟೊಂದು ಜನ ಹೇಳ್ತಿರಲ್ಲ ದುಡ್ಡು ಜಾಸ್ತಿ ಸಾಲ ಮಾಡೋದು ಜಾಸ್ತಿ. ಸರ್, ಎಲ್ಲಾ ಎಲ್ಲರೂ ರಾಷ್ಟ್ರದಲ್ಲೂ ಸಾಲ ಮಾಡ್ತಾ ಇದ್ದಾರೆ. ನಾವು ಯಾವ ಪರ್ಸೆಂಟೇಜ್ ಆಫ್ GST ಒಳಗಿರಬೇಕು ಇದೀವಿ. ಅಂಡ್ ಆಲ್ಸೋ ನಮ್ದು ಪರ್ಸೆಂಟೇಜ್ ಆಫ್ ಡೆಟ್ ಏನಿದೆ ಸಾಲ GSDP 25% ಒಳಗಿದೆ, ಅಂದ್ರೆ 24.91 ಇದೆ ಕರ್ನಾಟಕದ್ದು. ಸೊ ಅದು ಕೂಡ ಮೇಂಟೈನ್. ಬೇರೆ ರಾಜ್ಯ ನೋಡಿ, ನಾವು ಒಂದು ಸೌತ್ ಸ್ಟೇಟ್ ಅಲ್ಲಿ ತಗೊಂಡು ಸದರ್ನ್ ಸ್ಟೇಟ್ ಅಂತ, ಆಂಧ್ರ ಪ್ರದೇಶ ರೆವೆನ್ಯೂ ಡಿಫಿಷಿಯೇಟ್ ನೋಡಿ ಎಷ್ಟು ಕೋಟಿ ಇದೆ ಅಲ್ಲಿ, 33,186 ಕೋಟಿ ಇದೆ. ಕರ್ನಾಟಕದಲ್ಲಿ 19,000 ಕೋಟಿ ರೆವೆನ್ಯೂ ಡಿಫಿಷಿಯೇಟ್ ಇರೋದು. ಹಾಗೆ ಕೇರಳದ ನೋಡಿ 27,000, ತಮಿಳುನಾಡು 41,634 ಕೋಟಿ, ತೆಲಂಗಾಣ ಮೈನಸ್ ಏನೋ ತೋರಿಸಿದ್ದಾರೆ ಇಲ್ಲಿ. ಅದೇ ತರ ಕ್ಯಾಪಿಟಲ್ ಔಟ್ಲೇ, ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕ್ಯಾಪೆಕ್ಸ್ ಅಂತ ಏನ್ ಕರಿತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚದಲ್ಲಿ ನೋಡಿ ಅತ್ಯಂತ ಹೆಚ್ಚು ನಾವು ಬಂಡವಾಳ ವೆಚ್ಚ ಮಾಡ್ತಾ ಇರೋದು ನಾವೇ. ಕಂಪೇರಿಟಿವ್ಲಿ ತಮಿಳುನಾಡು, ಕೇರಳ, ಆಂಧ್ರ ಕಂಪೇರ್ ಮಾಡಿದ್ರೆ, ನಾವು ಸದರ್ನ್ ಸ್ಟೇಟ್ ಅಂತ ತಗೊಂಡ್ರೆ ನಾವೇ ಜಾಸ್ತಿ ಮಾಡ್ತಾ ಇದೀವಿ. ಸೊ ವಿ ಆರ್ ಇನ್ ದ ವೆರಿ ಗುಡ್ ಕಂಡೀಷನ್ಸ್ ಅಂತ ಸರ್ಕಾರ ಇಲ್ಲಿ ಎಕನಾಮಿಕ್ ಸರ್ವೆ ಹೇಳ್ತಾ ಇದೆ 25-26ರಲ್ಲಿ. ಓಕೆ, ಅದನ್ನು ಕೂಡ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇನ್ನು ಅದು ಬಿಟ್ಟು ಕರ್ನಾಟಕದ ಫಿಸಿಕಲ್ ಡಿಫಿಷಿಯೇಟ್ ಕಂಪೇರ್ ಟು ಸದರ್ನ್ ಸ್ಟೇಟ್ ಇಲ್ಲಿ ಗ್ರಾಫ್ ಅಲ್ಲಿ ಕೊಟ್ಟು ನೋಡಬಹುದು. ಇಲ್ಲಿ ನೋಡಿ ಕೆಳಗಡೆ ಇರೋದು ಡಿಫಿಷಿಯೇಟ್ ಅಂದ್ರೆ ಯಾವ ಕೆಳಗೆ ಇರಬೇಕು, ಕೊರತೆ. ನಮ್ದು ನೋಡಿ ಇಲ್ಲಿ ಕೆಂಪು ಕಲರ್ ಇದೆಯಲ್ಲ ನಮ್ದು, ಇಲ್ಲಿ ನೋಡಿ 2022-23ರಿಂದ 24-25 ತನಕ ಆಲ್ಮೋಸ್ಟ್ ಕೆಳಗೆ ಇದೀವಿ. ಓಕೆ, ಕೆಳಗೆ ಇದೀವಿ. ಮೊದಲು ಜಾಸ್ತಿ ಇದು 21-22ರಲ್ಲಿ, ಅವಾಗೆಲ್ಲ ನಮ್ದು ಇಲ್ಲಿ ಜಾಸ್ತಿ ಇತ್ತು. 20-21ರಲ್ಲಿ ಕಮ್ಮಿ ಇತ್ತು. ಓಕೆ, ಸೊ ಆಲ್ಮೋಸ್ಟ್ ಬೇರೆ ಸ್ಟೇಟ್ಗೆ ಒಪ್ಕೊಂಡ್ರೆ ಕಮ್ಮಿ ಇದೀವಿ. ಯಾಕಂದ್ರೆ ನಮ್ಮಲ್ಲಿ ಆ ತರ ನೋಡಕ್ ಹೋದ್ರೆ ನಮ್ಮಲ್ಲಿ ಜನಸಂಖ್ಯೆನೂ ಕಮ್ಮಿ, ಬೇರೆ ಇದು ಕೂಡ ಕಮ್ಮಿ ಕಂಪೇರಿಟಿವ್ಲಿ ತಮಿಳುನಾಡು, ಆಂಧ್ರ ಪ್ರದೇಶಕ್ಕೆಲ್ಲ ನೋಡ್ಕೊಂಡ್ರೆ. ಫೈನ್ ಸರ್. ಇನ್ನು ಅದು ಬಿಟ್ರೆ ನಾನು ನಿಮ್ಗೆ ಹೇಳಿದೆ 24-25 ರಿವೈಸ್ ಎಸ್ಟಿಮೇಟ್, ಬಜೆಟ್ ಎಸ್ಟಿಮೇಟ್ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅಂದ್ರೆ ಅವಾಗ ಏನು ಎಸ್ಟಿಮೇಟ್ ಮಾಡಿದ್ರು, ಇಷ್ಟು ದುಡ್ಡು ಬರುತ್ತೆ, ಇಷ್ಟು ಅದನ್ನ ರಿವೈಸ್ ಮಾಡಿ RE ಅಂತ ಕರಿತಾರೆ, ರಿವೈಸ್ ಎಸ್ಟಿಮೇಟ್, ಪರಿಷ್ಕೃತ ಅಂದಾಜು ಅಂತ ಕರಿತೀವಿ. ಇದೆಲ್ಲ ಏನು 24-25. ಓಕೆ, ನಮ್ಗೆ 24-25 ಬೇಡ, ಅದೇ ತಲೆಕೆಟ್ಟಿರೋ KPS ಒಂದು ಕೇಳ್ತಾನೆ ಅಷ್ಟೇ. ನಮಗ್ ಬೇಕಾಗಿರೋದನ್ನು ಎಕನಾಮಿಕ್ ಸರ್ವೆ ಇಸ್ ನಥಿಂಗ್ ಬಟ್ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಏನಾಯ್ತು, ಈಗ ಬಜೆಟ್ ಬಂದ್ರೆ ಈಗ 26-27 ಏನು ಅಂತ. 25-26 ನಿಮಗೆ ನಾನು ಇಲ್ಲೇ ಕೊಟ್ಬಿಟ್ಟಿರ್ತೇನೆ. ಎಲ್ಲೋ ತಪ್ಪದು, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಪರಿಷ್ಕೃತ ಅಂದಾಜು ಏನಿದೆ 25-26 ಇಲ್ಲಿ ಕೊಟ್ಟಿದ್ದೀನಿ. ಒಟ್ಟು ಸ್ವೀಕೃತಿ ಎಷ್ಟು, ಟೋಟಲ್ ರೆಸಿಪ್ಟ್ ಎಷ್ಟು, ಅದರಲ್ಲಿ ರೆವೆನ್ಯೂ ರೆಸಿಪ್ಟ್ ಎಷ್ಟು ಕೋಟಿ ಇದೆ. ಓಕೆ, 1,000 ಕೋಟಿ ಇದೆ. ಮತ್ತೆ ಹಾಗೆ ರಾಜ್ಯದ ಸ್ವಂತ ತೆರಿಗೆ ರಾಜಸ್ವ ಸ್ವೀಕೃತಿ ಏನಿದೆ, ಹಾಗೆ ನಮಗೆ ವೆಚ್ಚ, ಒಟ್ಟು ವೆಚ್ಚ, ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು, ಅದರಲ್ಲಿ ಎಷ್ಟು ರಾಜಸ್ವ ವೆಚ್ಚ ಎಷ್ಟಿದೆ, ಬಂಡವಾಳ ವೆಚ್ಚ ಎಷ್ಟಿದೆ, ಇಲ್ಲೇ ಕೊಟ್ಟಿದ್ದೀನಿ. ಇದು ನೀವು ಜಸ್ಟ್ ನೋಡ್ಕೊಳ್ಳಿ, ಒಂದ್ಸಲ ಕೇಳ್ತಾನೆ, ತುಂಬಾ ಹಳೇದು. ನಾವು ಬಜೆಟ್ ಅಲ್ಲಿ ಈ ವರ್ಷದ ಏನು ಅಂತ ಡೀಟೇಲ್ ಬಜೆಟ್ ನೋಡಿದ್ರೆ ನಮ್ಮ ವಿಡಿಯೋ ಗೊತ್ತಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮಗೆ ಒಂದು ಪಕ್ಷಿ ನೋಟ್ ಅಂತ ಕೊಟ್ಟಿದ್ದೀನಿ. ದಟ್ ಸ್ಲೈಡ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಬಿಟ್ಟರೆ ಲಾಸ್ಟ್ ಇಯರ್ದು ರಿವೈಸ್ಡ್ ಎಸ್ಟಿಮೇಟ್ ಅಂತ ಏನ್ ಮಾಡಿರ್ತಾರೆ, ಪರಿಷ್ಕೃತ ಅಂದಾಜು ಅಂತ, ಲಾಸ್ಟ್ ಇಯರ್ ಬಜೆಟ್. ಯಾಕಂದ್ರೆ ಬಜೆಟ್ ಮಂಡಿಸೋದು ಯಾವಾಗ ಸರ್, ನಿಮಗೆ ಮಂಡಿಸೋದು ಮಾರ್ಚ್ ಅಲ್ಲಿ, ನಮಗೆ ಮಾರ್ಚ್ ಎಂಡ್ ಆಗ್ಬೇಕಲ್ಲ, ಹಾಗಾಗಿ ಅದನ್ನ ರಿವೈಸ್ ಮಾಡ್ತಾರೆ. ನೆಕ್ಸ್ಟ್ ಬಜೆಟ್ ಅಲ್ಲಿ ಈ ವರ್ಷದ ಏನ ಟೋಟಲ್ ನಾವು ಎಷ್ಟು ಹೇಳಿದ್ವಿ, ಎಷ್ಟಾಯ್ತು ಅಂತ ರಿವೈಸ್ ಮಾಡ್ತಾರೆ. ಸೊ ಹಾಗಾಗಿ ಒಂದ್ ತಿಂಗಳು ಮುಂಚೆ ಮಂಡಿಸೋದ್ರಿಂದ ಈ ತರ ಆಗುತ್ತೆ. ಸೊ ಹಾಗಾಗಿ ಅಂದಾಜು ಅಂತ ಕೊಡ್ತಾರೆ. ಸೊ ಇದು ಒಂದು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು ಒಂದೊಂದ್ಸಲ. ಯೂಶಲಿ ಈ ವರ್ಷದ ಕೇಳಬೇಕು, ಒಂದು ಲಾಸ್ಟ್ ಇಯರ್ದು ಕೇಳ್ತಾನೆ, ಹಾಗಾಗಿ ಇಲ್ಲಿ ಕೊಟ್ಟಿದ್ದೇನೆ. ಇನ್ನು ಅದ್ರ ಲಾಸ್ಟ್ ಇಯರ್ ಆದ್ರೆ ನಾನು ಇಲ್ಲಿ ಏನ್ ಕೊಟ್ಟಿದ್ದೆಲ್ಲ ಅದನ್ನ ಇಲ್ಲಿ ಕೊಟ್ಟಿದ್ದೀನಿ, ಇದು ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ. 2024-25, 25-26 ಎಲ್ಲ ಇದೆ. ಓಕೆ, ಪರಿಷ್ಕೃತ ಅಂದಾಜನ್ನ ಇಲ್ಲಿ ಕೊಟ್ಬಿಟ್ಟಿದ್ದೇನೆ, ಇದು ನೋಡ್ಕೊಳ್ಳಿ. ಓಕೆ, ರಿವೈಸ್ಡ್ ಇದು ಬಜೆಟ್ ಎಸ್ಟಿಮೇಟ್. ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲಿಷ್, ಯಾಕಂದ್ರೆ ಎಲ್ಲ ಇಂಗ್ಲಿಷ್ ಅವ್ರಿಗೂ ಅರ್ಥ ಆಗ್ಬೇಕಲ್ಲ. ರೆವೆನ್ಯೂ ರೆಸಿಪ್ಟ್ಸ್, ರೆವೆನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ರಿಸಿಪ್ಟ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಓಕೆ, ರೆವೆನ್ಯೂ ಎಲ್ಲಾನು ಈ ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿದ್ದು. ಅರ್ಥ ಆಗ್ತಿಲ್ಲ? ಓಕೆ, ಅರ್ಥ ಆಗ್ತಿದೆಯಲ್ಲ? ಜಮೆ ಮತ್ತು ವೆಚ್ಚದ ಕಂಪ್ಲೀಟ್ ಡೀಟೇಲ್ ನಾನು ಕನ್ನಡದಲ್ಲಿ ಇದನ್ನ ಪುನಃ ಇಲ್ಲಿ ಇರೋದನ್ನೇ ಓದುವಂತ ನೆಸಿಟಿ, ಎಷ್ಟು ಕೋಟಿ, ಇಷ್ಟು ಇದು ಅಂತ ನೀವು ನೋಡ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಫೈನ್ ಸರ್, ಫೈನ್. ಓಕೆ, ಇನ್ನು ಅದು ಬಿಟ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಹಣಕಾಸು ಆಯೋಗದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಹಣಕಾಸು ಆಯೋಗದ ಬಗ್ಗೆ ನಾನು ಇಲ್ಲಿ ಜಾಸ್ತಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಅಷ್ಟೊಂದು ಡೀಟೇಲ್ ಬೇಕಾಗಿಲ್ಲ. ನಾವು 16ನೇ ಹಣಕಾಸು ಆಯೋಗದ ಬಗ್ಗೆ ನಾನು ಆಲ್ರೆಡಿ ಒಂದು ಸಿಂಗಲ್ ವಿಡಿಯೋ ಮಾಡಿದ್ದೀನಿ, ಅದನ್ನ ನೋಡಿ ಸಾಕು. ಮತ್ತೆ ಬಜೆಟ್ ಅಲ್ಲೂ ಕೂಡ ಈ ಬಜೆಟ್, ಕರ್ನಾಟಕದ ಬಜೆಟ್ ಏನಿದೆ ಅದರಲ್ಲಿ ಹೇಳ್ತಾ ಹೋಗ್ತಾರೆ.
ಹದಿನಾಲ್ಕನೇ ಹಣಕಾಸು ಆಯೋಗಕ್ಕೂ 15ನೇ ಹಣಕಾಸು ಆಯೋಗಕ್ಕೂ 16ನೇ ಹಣಕಾಸು ಆಯೋಗಕ್ಕೂ ಎಷ್ಟು ನಮಗೆ ಪರ್ಸೆಂಟೇಜ್ ಆಫ್ ಅಮೌಂಟ್ ಡಿಫರೆನ್ಸ್ ಆಗಿದೆ ಅಂತ ಇದನ್ನು ಕೂಡ ನಾನು ಬಜೆಟ್ ಅಲ್ಲಿ ಕವರ್ ಮಾಡಿದ್ದೀನಿ. ಹಂಗಾಗಿ ನಾನು ಇಲ್ಲಿ ತಗೋತಾ ಇಲ್ಲ. ಮತ್ತೆ ಇಲ್ಲಿ ತುಂಬಾ ಡೀಟೇಲ್ ಇದೆ. ನಿಮ್ಗೆ ಏನ್ ಡೀಟೇಲ್ ಇದೆ ಅಂದ್ರೆ ಸ್ಟೇಟ್ ವೈಸು ಹೆಂಗೆ ದುಡ್ಡು ಎಲ್ಲ ರಾಜ್ಯಗಳಿಗೆ ಹೆಂಗ್ ಹೋಗುತ್ತೆ, ಯಾವ ಅನುದಾನ ಎಷ್ಟು ಜಿಲ್ಲೆಗಳಿಗೆ ಹೆಂಗ್ ಹೋಗುತ್ತೆ, ಈ ತರ ಎಲ್ಲ ಇದೆ. ಅಷ್ಟೊಂದೆಲ್ಲ ನಮಗೆ ಬೇಕಾಗಿಲ್ಲ. ನಮಗೇನ್ ಬೇಕು, ಒಟ್ಟು ರಾಜಸ್ವ ಜಮೆ ಏನಾಗಿದೆ, ಹಣಕಾಸು ಸೂಚಕಗಳ ಪ್ರಕಾರ, ಇಂಡೆಕ್ಸ್ ಪ್ರಕಾರ ನಮ್ಮ ಕರ್ನಾಟಕ ಎಷ್ಟಾಗಿದೆ, ಬೇರೆ ರಾಜ್ಯಗಳಿಗೆ ಎಷ್ಟಾಗಿದೆ ಅದು ಗೊತ್ತಿರಬೇಕು. ನಮ್ಮ ರಾಜಸ್ವ ಅಂತ ತೆರಿಗೆ ನೋಡಿ, ನಾವು ತೆರಿಗೆ ಕೇಂದ್ರದಿಂದ ಅನುದಾನ ಬರ್ತಾ ಇರೋದು ಕರ್ನಾಟಕಕ್ಕೆ ಕಮ್ಮಿ, ಅದನ್ನೇ ಹೇಳ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿದೆ, ಜನಸಂಖ್ಯೆ ಅದು ಇದು ಮತ್ತೆ ಇದೆಲ್ಲ ಹೇಳಿ ನೋಡಿ. ಕರ್ನಾಟಕದ್ದು ಬಂದು 71.15%, 100 ರೂಪಾಯಿ ಬರುತ್ತೆ ಅಂದ್ರೆ ಅದರಲ್ಲಿ ನಮ್ದು ಸ್ವಂತ ತೆರಿಗೆ ಎಷ್ಟು ಬರುತ್ತೆ, ಕೇಂದ್ರದಿಂದ 23.1. ಅದೇ ಆಂಧ್ರ ಪ್ರದೇಶಕ್ಕೆ ಕೇಂದ್ರದಿಂದ 41, ಅವ್ರದ್ದು 50. ಹಾಗೆ ಕೇರಳ ನೋಡಿ 60.27, ಇಲ್ಲಿ 66.24 ಅಂಡ್ ಇಲ್ಲಿ 63.22. ಸೊ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ನಮ್ದು ಕೇರಳ ತೆಲಂಗಾಣ ಬಿಟ್ರೆ ನಮ್ದು ಕಮ್ಮಿ. ಓಕೆ, ಸೊ ಕೇಂದ್ರದಿಂದ ಬರೋದು. ಸೊ ಅದನ್ನ ಇಲ್ಲಿ ಗ್ರಾಫ್ ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಬಜೆಟ್ ಅಲ್ಲೂ ಅದನ್ನೇ ಮಾತಾಡ್ತಾ ಹೋಗ್ತಾರೆ. ಏನ್ ಹೇಳ್ತಾರೆ ನಮ್ಮ ಹಣಕಾಸು ಸಚಿವರು ಮತ್ತು ಮುಖ್ಯಮಂತ್ರಿ ಆಗಿರ್ತಕ್ಕ ಸಿದ್ದರಾಮಯ್ಯ ಅವರು ಅದನ್ನೇ ಹೇಳ್ತಾ ಹೋಗೋದು ಬಜೆಟ್ ಅಲ್ಲೂ ಕೂಡ. ಸೊ ಹೆಂಗೆ ಏನಕ್ಕೆ ಕಮ್ಮಿ ಆಯ್ತು, ನಮ್ಗೆ ಇದಕ್ಕೆ ಕಮ್ಮಿ ಆಯ್ತು, ಮತ್ತೆ ಜಿ ಎಸ್ ಟಿ ಒಂದು ತರ್ಕಬದ್ಧಗೊಳಿಸಿದ್ರೆ ಅಂದ್ರೆ GST ರಿಫಾರ್ಮ್ಸ್ ಏನ್ ಮಾಡಿದ್ದಾರೆ, ಸೊ ಅದರಿಂದ ಕೂಡ ನಮ್ಗೆ ಕಮ್ಮಿ ಆಯ್ತು, ಇದನ್ನ ಹೇಳ್ತಾ ಹೋಗ್ತಾರೆ. ಸೊ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಬಜೆಟ್ ಅಲ್ಲಿ ಏನ್ ಹೇಳಿದೀನಲ್ಲ, ಈ 14 ಎಷ್ಟು ಪರ್ಸೆಂಟ್, 15, 16 ಎಷ್ಟು ಪರ್ಸೆಂಟ್ ಬರುತ್ತೆ, ಮತ್ತೆ ಹಣಕಾಸು 16ನೇ ಹಣಕಾಸು ಆಗೋದ್ರೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಅದನ್ನ ನೋಡ್ಕೊಳ್ಳಿ. ಓಕೆ, ಇನ್ನು ಇಲ್ಲಿ ಕೊಟ್ಟಿದ್ದೀನಿ ಅನುದಾನ, ಲೋಕಲ್ ಬೋರ್ಡ್ಗೆ ಅನುದಾನ ಗ್ರಾಂಟ್ಸ್ ಎಷ್ಟು ಬಂದಿದೆ, ಓಕೆ, ರಾಜ್ಯದ ನಿರ್ದಿಷ್ಟ ಅನುದಾನಗಳು ಎಷ್ಟು ಬಂದಿದೆ, ಈ ತರ ಎಲ್ಲ ಕೊಟ್ಟಿದ್ದೇನೆ. ಇಷ್ಟೆಲ್ಲ ಅಂಕಿಅಂಶ ನಮಗೆ ಎಕ್ಸಾಮ್ ಅಲ್ಲಿ ಕೇಳೋದು ಇಲ್ಲ. ಓಕೆ ಫೈನ್ ಸರ್. ಇನ್ನು ಇದು ಬಿಟ್ರೆ ಮುಖ್ಯವಾಗಿ ಗ್ಯಾರಂಟಿ ಯೋಜನೆ ಬಗ್ಗೆ ಕೇಳ್ತೀನಿ. ಓಕೆ, ನಾನು ಬಜೆಟ್ ಅಲ್ಲಿ ಈ ವರ್ಷ, ಮುಂದಿನ ವರ್ಷ ಬಜೆಟ್ ವಿಡಿಯೋದಲ್ಲಿ ಹೇಳಿದ್ದೀನಿ 2026-27ಕ್ಕೆ ಗ್ಯಾರಂಟಿ ಯೋಜನೆಗಳಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೀನಿ. ಒಂದ್ಸಲ ಅದನ್ನು ಕೇಳಬಹುದು. ಹಾಗೆ ಲಾಸ್ಟ್ ಇಯರ್ ಈ ಸರ್ವೆ ಹೇಳೋದೇ ತಾನೆ 25-26ರಲ್ಲಿ ಈ ಯೋಜನೆಗೆ ಎಷ್ಟು ದುಡ್ಡು ಕೊಟ್ಟಿದ್ರು ಒಟ್ಟು, ಓಕೆ, ಎಷ್ಟು ಕೋಟಿ ಕೊಟ್ಟಿದ್ರು ಅದು ನೋಡ್ಕೋಬೇಕು. ಅದು ಬಿಟ್ರೆ ಅದರಲ್ಲಿ ಮಹಿಳೆಯರಿಗೆ ಶಕ್ತಿ ಯೋಜನೆಗೆ ಎಷ್ಟು ಕೋಟಿ ಕೊಟ್ಟಿದ್ರು, ಅನ್ನಭಾಗ್ಯಕ್ಕೆ ಎಷ್ಟು ಕೋಟಿ ಕೊಟ್ಟಿದ್ರು, ಗೃಹ ಜ್ಯೋತಿ ಯೋಜನೆಗೆ ಎಷ್ಟು ಕೋಟಿ ಕೊಟ್ಟಿದ್ರು, ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಕೋಟಿ ಕೊಟ್ಟಿದ್ರು, ಮತ್ತೆ ಯುವನದಿ ಯೋಜನೆಗೆ ಎಷ್ಟು ಕೋಟಿ ಕೊಟ್ಟಿದ್ರು ಅಂತ ಕೊಟ್ಟಿದ್ದಾನೆ. ಇದನ್ನ ಒಂದೊಂದ್ಸಲ ತುಂಬಾ ನಿಮ್ಗೆ ಡಿಫಿಕಲ್ಟಿ ಮಾಡಬೇಕು ಅಂದ್ರೆ ಕೇಳಬಹುದು ಕ್ವಶನ್ಸ್ ನ. ಅದರ್ವೈಸ್ ಹಿ ವಿಲ್ ನಾಟ್ ಆಸ್ಕ್. ಬರೀ ಯೋಜನೆಗಳ ಬಗ್ಗೆ ಕೇಳ್ತಾನೆ, ಕೋಟಿಗಳ ಬಗ್ಗೆ ಕೇಳಕ್ ಹೋಗಲ್ಲ. ಎಷ್ಟು ಕೋಟಿ ಕೊಟ್ಟಿದ್ವಿ, ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಅದಕ್ಕೆ 25-26 ಅಂತೆಲ್ಲ ಕೇಳಕ್ ಹೋಗಲ್ಲ. ಬಟ್ ಒಂದೊಂದ್ಸಲ ಕೇಳಿದ್ರೆ ಅಂತ ನಿಮ್ಗೆ ಸ್ವಲ್ಪ ಡಿಫಿಕಲ್ಟಿ ಮಾಡೋ, ಒಂದ್ಸಲ ನೋಡಿ ಕಣ್ಣಾಡ್ಸ್ಕೊಳ್ಳಿ ಅಷ್ಟೇ. ಏನ್ ಕಣ್ಣಾಡ್ಸ್ಕೋತೀರಾ, ಕೋಟಿ ನಂಬರ್ ಆಫ್ ಕೋಟಿ ಇಲ್ಲಿ ಈಗ 53,300 ಕೋಟಿ ಅಂತ ನೀವು ಅನ್ಕೊಳ್ಳೋದ್ ಬದಲು ಇಲ್ಲಿ ಅತ್ಯಂತ ಹೆಚ್ಚು ಜಾಸ್ತಿ ಅನ್ನಭಾಗ್ಯ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಅಲ್ಲ, ಅನ್ನಭಾಗ್ಯ ಅಲ್ಲ, ಗೃಹ ಜ್ಯೋತಿ ಯೋಜನೆಗೆ ಜಾಸ್ತಿ ಕೊಟ್ಟಿದ್ದಾರೆ. ನಂಬರ್ 1 ಗೃಹ ಜ್ಯೋತಿನೂ ಅಲ್ಲ, ಗೃಹಲಕ್ಷ್ಮಿ ಯೋಜನೆಗೆ ಜಾಸ್ತಿ ಕೊಟ್ಟಿದ್ದಾರೆ. ನೋಡಿದ್ರ, ಓಕೆ, ಗೃಹಲಕ್ಷ್ಮಿ ಯೋಜನೆಗೆ ಜಾಸ್ತಿ ಕೊಟ್ಟಿದ್ದಾರೆ ಫಸ್ಟ್. ಆಮೇಲೆ ಗೃಹ ಜ್ಯೋತಿ ಯೋಜನೆಗೆ ಜಾಸ್ತಿ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ನೋಡೋದಾದ್ರೆ ಅನ್ನಭಾಗ್ಯಕ್ಕೆ 3ನೇ ಸ್ಥಾನ, ಶಕ್ತಿ ಯೋಜನೆಗೆ 4ನೇ ಸ್ಥಾನ, 5ನೇದು ಯುವ ನಿಧಿ ಯೋಜನೆಗೆ. ಈ ತರ ನೋಡ್ಕೊಳ್ಳಿ ಅಷ್ಟೇ. ಓಕೆ, ದುಡ್ಡನ್ನ ಅಮೌಂಟ್ ನೋಡ್ಕೊಂಡು ಯಾವ್ದು ಫಸ್ಟ್ ಸೆಕೆಂಡ್ ಅಂತ ಈ ತರ ನೋಡ್ಕೊಳ್ಳಿ. ಇನ್ನು 3ನೇ ಚಾಪ್ಟರ್ ಬಂದ್ರೆ ಹೂಡಿಕೆ ಮತ್ತು ರಫ್ತುಗಳು ಅಂತ ಬರುತ್ತೆ. ಅಂದ್ರೆ ಇನ್ವೆಸ್ಟ್ಮೆಂಟ್ ಮತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಹೆಂಗಾಗ್ತಾ ಇದೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರಲಿ, ಬಜೆಟ್ ಅಲ್ಲಿ ಹೇಳಿದ್ರು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಕರ್ನಾಟಕ ನಂಬರ್ 1 ಇದೆ. ನಾವು 40% ಅಷ್ಟು ಆಲ್ಮೋಸ್ಟ್ ತಗೋತಾ ಇದೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು. ಬಟ್ ಇವೆಲ್ಲ ಆಗಕ್ಕೆ ಹೆಂಗ್ ಸಾಧ್ಯ ಅನ್ನೋದು ಈ ಒಂದು ಎಕನಾಮಿಕ್ ಸರ್ವೆಲಿ ಹೇಳ್ತಾ ಹೋಗ್ತಾನೆ. ಓಕೆ, ಇದರಲ್ಲಿ ಬೇರೆ ಬೇರೆ ಸಂಸ್ಥೆಗಳು ಎಷ್ಟೆಲ್ಲ ಹೋಗ್ತಾನೆ ಅವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಬಟ್ ನಿಮಗೆ ಎಕ್ಸಾಮ್ ಅಲ್ಲಿ ಏನೇನು ಕೇಳಬಹುದು ಅಂದ್ರೆ ಕರ್ನಾಟಕ ಡೇಟಾ ಸೆಂಟರ್ 2022-27 ನೀತಿ ಬಗ್ಗೆ ಕೇಳಬಹುದು. ಇದೇನ್ ಹೇಳುತ್ತೆ ಅಂದ್ರೆ ಆಕರ್ಷಕ ಪ್ರೋತ್ಸಾಹನ ಒದಗಿಸುವ ಮೂಲಕ ರಾಜ್ಯದ ಮುಂದಿನ ಪೀಳಿಗೆ ಡೇಟಾ ಸೆಂಟರ್ಗಳ ಪ್ರಮುಖ ಕೇಂದ್ರವನ್ನಾಗಿಸುವ ಉದ್ದೇಶ ಹೊಂದಿದೆ. ಅಂದ್ರೆ ಏನರ್ಥ, ಡೇಟಾ ಸೆಂಟರ್ಗಳಲ್ಲಿ ನಿಮಗೆ ಡೇಟಾಗಳು ಅವೈಲೇಬಲ್ ಇರುತ್ತೆ. ಯಾವುದಕ್ಕೆ, ಡಿಜಿಟಲೈಸ್ ಮಾಡಕ್ಕೆ ಏನ್ ಬೇಕು, ಅದಕ್ಕೆ ಏನೇನು ನಿಮಗೆ ರಿಕ್ವೈರ್ಮೆಂಟ್ ಇದೆ ಅವೆಲ್ಲ ನಿಮಗೆ ಈಸಿ ಆಗ್ಬೇಕಲ್ಲ ಸ್ಟಾರ್ಟ್ಅಪ್ಗಳು ಬಂದ್ರೆ. ಜೊತೆಗೆ ಇಂಗಾಲವನ್ನ ನಾವು ಇದು ಮಾಡ್ಬೇಕು, ಅಂದ್ರೆ ಇಂಗಾಲ ರಹಿತ ನಾವು ಇದು ಮಾಡಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಇನ್ಫಾರ್ಮೇಶನ್ಸ್. ಸೊ ಅಂದ್ರೆ ಡೇಟಾ ಸೆಂಟರ್ಗಳನ್ನ ಓಪನ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಹೇಳ್ತಾ ಹೋಗುತ್ತೆ ನಾವೇನು ಅಚೀವ್ ಮಾಡಬೇಕು ಒಂದು 200 ಮೆಗಾವ್ಯಾಟ್, ಅದನ್ನ 245.5 ಸಾಮರ್ಥ್ಯವನ್ನು ಸಾಧಿಸಿದೀವಿ. ಮೆಗಾವ್ಯಾಟ್ ಅಂದ್ರೆ ಇಂಗಾಲದ ಇದರಿಂದ ನಾವು ಇಂಗಾಲ ರಹಿತ ಒಂದು ಇದನ್ನ ಮಾಡಿದೀವಿ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾರೆ. ಆಮೇಲೆ ಇದರಲ್ಲಿ ಹೂಡಿಕೆ ಅಂದ ತಕ್ಷಣ ನಮಗೆ ಬರೀ ದುಡ್ಡು ಒಂದೇ ಅಂತಲ್ಲ,
ಇಲ್ಲಿ ಹೇಳ್ತಾರೆ ನೋಡಿ, ನಾನು ಇಲ್ಲಿ ತಗೊಂಡಿದ್ದೀನಿ ಕರ್ನಾಟಕ ಡೇಟಾ ಸೆಂಟರ್ ನೀತಿ ಅಂತ ತಗೊಂಡಿದ್ದೀನಿ. ಇದು ಅವಿಭಾಜ್ಯ ಅಂಗವರ ದೃಷ್ಟಿಕೋನದಲ್ಲಿ ಈ ನೀತಿ ಡಿಜಿಟಲ್ ಕೈಗಾರಿಕಾ ಕ್ರಾಂತಿಯಲ್ಲಿ ಜಗತ್ತನ್ನು ಮುನ್ನಡೆಸುವ ಮತ್ತು ಬೃಹತ್ ದತ್ತಾಂಶ ಕಂಪ್ಯೂಟಿಂಗ್ ಉದಯೋನ್ಮುಖ ತಂತ್ರಗಳನ್ನು ಬಳಸಿಕೊಳ್ಳುವ ಧ್ಯೇಯ ಅನುಗುಣವಾಗಿ ಕರ್ನಾಟಕ ಡಿಜಿಟಲ್ ಮೂಲಸೌಕರ್ಯವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಹಾಗೆ ಇದರಲ್ಲಿ ತಂತ್ರಜ್ಞಾನ ಆಧಾರಿತ ಕೈಗಾರಿಕೆಗೆ ಅನುಗುಣವಾಗಿ ಏನೇನು ಬೇಕು, ಭದ್ರತೆ, ವಹಿವಾಟು ಅದನ್ನು ಕೊಡುತ್ತೆ, ಡೇಟಾಗಳನ್ನು ಕೊಡುತ್ತೆ. ಹಾಗೆ ಇದನ್ನು ಇಂಗಾಲ ಮಟ್ಟವನ್ನು ಕಡಿಮೆಗೊಳಿಸೋದು, ಇವೆಲ್ಲ ಈ ನೀತಿಯಲ್ಲಿ ಹೇಳ್ತಾ ಹೋಗುತ್ತೆ. ಎಕ್ಸಾಮ್ ಅಲ್ಲಿ ಇಂಥದ್ದು ಪಾಯಿಂಟ್ಗಳು ನಿಮಗೆ ಗೊತ್ತಿರಬೇಕು. ಇದು ಬಿಟ್ರೆ ನಿಪುಣ ಕರ್ನಾಟಕ ಯೋಜನೆ, ಇದು ನಿಮಗೆ ಬರೀ ಇದೊಂದೇ ಅಲ್ಲ, ಇದರಲ್ಲಿ ನಿಮಗೆ ಬೇರೆ ಬೇರೆ ನೀತಿಗಳು ಇದೆ. ನಾನು ಮುಂದೆ ಒಂದೆರಡು ಮೂರು ತೋರಿಸ್ತೇನೆ. ಅದರಲ್ಲಿ ನಿಪುಣ ಕರ್ನಾಟಕ ಯೋಜನೆ ಇದೆಯಲ್ಲ, ಬರೀ ನಿಮಗೆ ಇನ್ವೆಸ್ಟ್ಮೆಂಟ್ ಅಂತ ನಿಮಗೆ ಬರೀ ದುಡ್ಡು ಹಾಕೋದು ಅಂತಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೇಕು. ದರ್ ಇಸ್ ಆಲ್ಸೋ ಹೂಡಿಕೆಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಇಂಪಾರ್ಟೆಂಟ್. ನಿಪುಣ ಕರ್ನಾಟಕ ಯೋಜನೆ ಏನು ಜಾರಿಗೆ ಬಂದಿತ್ತು 2024ರಲ್ಲಿ, ಇದು ನಿಮಗೆ ಡೇಟಾ ಸೈನ್ಸ್ ಬಗ್ಗೆ, ಕೃತಕ ಬುದ್ಧಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ, ಜೈವಿಕ ಬಯೋಟೆಕ್ನಾಲಜಿ ಬಗ್ಗೆ, ಮಾಹಿತಿ ತಂತ್ರಜ್ಞಾನದ ಬಗ್ಗೆ, IT ಬಗ್ಗೆ, ಅದಕ್ಕೇನು ಕೌಶಲ್ಯ ನವೀಕರಣ ಮಾಡಬೇಕು, ಮರುಕೌಶಲ್ಯ ರೀಸ್ಕಿಲ್ಡ್ ಮಾಡಬೇಕು ಅಂತ ಒಂದು ಕೊರತೆಯನ್ನು ಕಮ್ಮಿ ಮಾಡಿ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಏನ್ ಮಾಡಬೇಕು, ವೃತ್ತಿಪರ ತರಬೇತಿಗಳನ್ನು ಕೊಡಬೇಕು. ಅದು ಈ ಒಂದು ಯೋಜನೆ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಹಂಗಾಗಿ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗಿದೆ, ಕಂಪನಿಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದು ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನ ನೀತಿಯ ಪ್ರಕಾರ 2024-29 ಪರಿಚಯಿಸಿದ್ದೀವಿ. ಅಂದ್ರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಅಂತ ಕರಿತೀವಿ. ಇದು ಅಷ್ಟೇ, ಸ್ಟಾರ್ಟ್ಅಪ್ ಗಳಿಗೆ ಏನೇನ್ ಮಾಡಬೇಕು, ಸ್ಪರ್ಧಾತ್ಮಕಗಳನ್ನ ಹಂಚ್ಕೊಳ್ಳೋಕೆ, ಅಂದ್ರೆ ಅವ್ರಿಗೆ ಏನೇನು ಅವಕಾಶಗಳನ್ನ ಕೊಡಬೇಕು, ಅವ್ರಿಗೆ ಏನೇನು ಹೆಲ್ಪ್ ಮಾಡಬೇಕು, ಫ್ರಮ್ ಸ್ಟಾರ್ಟಿಂಗ್ ಟು ಲಾಂಚಿಂಗ್ ಆಫ್ ದ ಕಂಪನಿ ಏನೇನ್ ಮಾಡಬೇಕು. ಸೊ ಇವೆಲ್ಲ ಒಂದು ಇದನ್ನ ಕೊಡ್ತಕ್ಕಂಥದ್ದು. ಓಕೆ, ಈಗ GCC ಸೆಂಟರ್ಸ್ಗಳು ನಿಮಗೆ ಬೇರೆ ಬೇರೆ ಕಂಪ್ನಿಗಳು, SBI ಕೂಡ ಓಪನ್ ಮಾಡಿದೆ, ಚಕ್ರ ಅಂತೇಳಿ ಬೆಂಗಳೂರಲ್ಲಿ ಸರ್ ಎಕ್ಸಲೆನ್ಸ್ ಸೆಂಟರ್ಗಳನ್ನು ಓಪನ್ ಮಾಡ್ತಾ ಇದೆ. ಸೊ ಹಂಗಾಗಿ ಕರ್ನಾಟಕ ಕೈಗಾರಿಕಾ ನೀತಿಯನ್ನು ಇದೆ 2025-30 ಈ ತರ ಎಲ್ಲ ನಾವು ತಂದಿರೋದ್ರಿಂದ ಸುಸ್ಥಿರ ಕೈಗಾರಿಕಾ ಕೇಂದ್ರ, ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ನಾವು ಎಡೆ ಮಾಡಿ ಕೊಡ್ತಾ ಇದೀವಿ ಅನ್ನೋದು ಹೇಳ್ತಾ ಹೋಗುತ್ತೆ. ಹಾಗಾಗಿ ಕರ್ನಾಟಕ IT ನೀತಿ ಕೂಡ ನಾವು ತಂದಿದೀವಿ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಡೀಪ್ ಟೆಕ್ ಬಗ್ಗೆ, ಒಂದಷ್ಟು AI ಟೆಕ್ನಾಲಜಿ ಬಗ್ಗೆ. ಸೊ ಇದಕ್ಕೆಲ್ಲ ಏನೇನ್ ಬೇಕು, ಕ್ಲಸ್ಟರ್ಗಳು ಮಾಡ್ಕೊಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇದನ್ನು 4 ಕಾರ್ಯತಂತ್ರ ಪಿಲ್ಲರ್ಸ್ ಗಳನ್ನ ಮಾಡಿದೀವಿ ಅಂತ. ಸ್ಮಾರ್ಟ್ ಅಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್, ಫ್ಯೂಚರ್ ರೆಡಿ ಟ್ಯಾಲೆಂಟ್, ಬಿಸ್ನೆಸ್ ರೆಡಿ ಸಪೋರ್ಟ್, ಮಾರ್ಕೆಟ್ ಆಕ್ಸಲರೇಷನ್, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಓಕೆ, ಈ 4 ಪಿಲ್ಲರ್ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ನಮ್ಮ ಕರ್ನಾಟಕ IT ನೀತಿಯಲ್ಲಿ 2025-30ರಲ್ಲಿ 4 ಪಿಲ್ಲರ್ಗಳ ಮೇಲೆ ನಾವು ಅದನ್ನ ಬಲಪಡಿಸಿದೀವಿ. ಯಾವ್ದು 4 ಪಿಲ್ಲರ್ ಅಂತ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾನೆ. ಓಕೆ, ಯಾವ್ದು ಸರ್? ಸ್ಮಾರ್ಟ್ ಅಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್, ಫ್ಯೂಚರ್ ರೆಡಿ ಟ್ಯಾಲೆಂಟ್. ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕು, ಆ ಟ್ಯಾಲೆಂಟ್ಸ್ಗೆ ಏನ್ ಬೇಕು ಅಂತ ಟ್ಯಾಲೆಂಟ್ಸ್ಗೆ ಮಾನವ ಸಂಪರ್ಕ ಕೊಡಬೇಕು, ಮಾನವ ಅಭಿವೃದ್ಧಿ ಮಾಡಬೇಕು, ಮಾನವ ಒಂದು ರಿಸೋರ್ಸಸ್ ನ ಕೊಡಬೇಕು, ಬಿಸ್ನೆಸ್ ರೆಡಿ ಸಪೋರ್ಟ್ ಇರಬೇಕು, ಮಾರ್ಕೆಟ್ ಆಕ್ಸಿಲರೇಷನ್ ಇರಬೇಕು. ಇವೆಲ್ಲ ಕೂಡ ಈ IT ನೀತಿಯಲ್ಲಿ ಮಾಡಿದೀವಿ ಅಂತ. ಹಾಗೆ ಕರ್ನಾಟಕ ಸೈಬರ್ ಭದ್ರತಾ ನೀತಿ ತಂದಿದೀವಿ. ಈ ಭದ್ರತಾ ನೀತಿಯಿಂದ ಸೈಬರ್ ಅಟ್ಯಾಕ್ ಆಗೋದನ್ನ ಕಮ್ಮಿ ಮಾಡ್ತೀವಿ, ಸೈಬರ್ ಸುರಕ್ಷತೆ ಒದಗಿಸ್ಕೊಡ್ತಾ ಇದೀವಿ. ಸೊ ಹಿಂಗೆಲ್ಲ ಒಂದು ಸೈಬರ್ ಪಾಲಿಸಿ ಇದೆ. ಬೇಗ ಆ ಒಂದು ಏನಾರೋ ಇದಾದ್ರೆ ಅದಕ್ಕೆ ಬೇಗ ಆ ಒಂದು ಸೊಲ್ಯೂಷನ್ ಸಿಗ್ಬೇಕು. ಈ ತರದೆಲ್ಲ ಮಾಡ್ತಾ ಇರೋದ್ರಿಂದ ನಾವು ಹೆಚ್ಚು ಬಿಸ್ನೆಸ್ ಅಟ್ರಾಕ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ನಾವು ಈ ಒಂದು ಸಬ್ಮಿಟ್ ಮಾಡಿದ್ವಿ, ಅಲ್ಲಿ ಸಬ್ಮಿಟ್ ಮಾಡಿದ್ವಿ, ಸೆಮಿಕಾನ್ ಇಂಡಿಯಾ ಮಾಡಿದ್ವಿ, ಹಂಗೆ ಹಿಂಗೆ ಅಂತ ತುಂಬಾ ಹೇಳ್ತಾ ಹೋಗ್ತಾರೆ. ಸೊ ಅವೆಲ್ಲ ಬೇಕಾಗಿಲ್ಲ. ಹಾಗೆ ಕ್ವಾಂಟಮ್ ರಿಸರ್ಚ್ ಟೆಕ್ನಾಲಜಿ ಬಗ್ಗೆ ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇದಕ್ಕೂ ಕೂಡ ಟ್ರೈನಿಂಗ್ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ಇಲ್ಲಿ IISc ಇಲ್ಲಿ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ನ ತೆರೆದಿದ್ದೀವಿ ಅನ್ನೋದು ಕೂಡ ಹೇಳ್ತಾ ಹೋಗ್ತಾರೆ. ಇಲ್ಲಿ ಸರ್ಕಾರದ ವತಿಯಿಂದ ಇಂಟರ್ನ್ಶಿಪ್ ಮೂಲಕ ಪ್ರತಿಭೆಗಳನ್ನು ರೂಪಿಸುವುದು, ಹೊರ ತರ್ತಕ್ಕಂಥದ್ದು ಅನ್ನೋದು ಕೂಡ, ತರಬೇತಿ ಕೊಡ್ತಕ್ಕಂಥದ್ದು ಕೂಡ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಕೋಟಿ ಕೊಟ್ಟಿದ್ದೀವಿ, ಬಜೆಟ್ ನಲ್ಲಿ ಇದು ಮಾಡಿದೀವಿ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಕರ್ನಾಟಕ ಸ್ಟಾರ್ಟ್ಅಪ್ ನೀತಿ ಕೂಡ 2022-7 ಅಂದ್ರೆ ಇವೆಲ್ಲ ತಂದಿರೋದ್ರಿಂದ ನಮಗೆ ಹೂಡಿಕೆ ಜಾಸ್ತಿ ಆಗಿದೆ ಅನ್ನೋದು ಇಲ್ಲಿ ಸರ್ಕಾರ ಈ ಎಕನಾಮಿಕ್ಸ್ ಅಲ್ಲಿ ಹೇಳ್ತಾ ಇರೋದು. ಹೂಡಿಕೆ ನಾವು ಏನೋ ಮಾಡ್ತಾ ಇದೀವಿ, ಹೆಂಗೆ ನಮ್ಗೆ ಹೂಡಿಕೆ ಬರ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಪಾಲಿಸಿಗಳು ತಂದಿದೀವಿ ಅಂತ. ಅರ್ಥ ಆಗ್ತಿದ್ಯಾ? ಜೊತೆಗೆ ನಾವು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ಗೋಸ್ಕರ ಕೂಡ 2.0 ಅಂತ ಹೇಳಿ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಒಂದು ಜಾಗತಿಕ ಎಲೆಕ್ಟ್ರಾನಿಕ್ ಉತ್ಪನ್ನ ಕೇಂದ್ರವಾಗಿ ಸ್ಥಾಪಿಸುವ ಉದ್ದೇಶದಿಂದ ರಾಷ್ಟ್ರೀಯ ಪ್ರಯತ್ನಗಳಿಗೆ ಪೂರಕವಾಗಿ ನಾವು 4 ಕೈಗಾರಿಕಾ ಭೂಭಾಗಗಳನ್ನು ಗುರುತಿಸಿದೀವಿ. ಎಲೆಕ್ಟ್ರಾನಿಕ್ ಉತ್ಪಾದಕ ಕ್ಲಸ್ಟರ್ಗಳು ಮಾಡಬೇಕು ಅಂತ. ಒಂದು ಮೈಸೂರು ಜಿಲ್ಲೆ ಕೊಚ್ಚನಹಳ್ಳಿ ಕೈಗಾರಿಕಾ ಪ್ರದೇಶ, ಆಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆದಿನಾರಾಯಣ ಹೊಸಳ್ಳಿ ಕೈಗಾರಿಕಾ ಪ್ರದೇಶ, ತುಮಕೂರು ಜಿಲ್ಲೆ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶ, ಧಾರವಾಡ ಜಿಲ್ಲೆ ಕೋಟೂರು ಬೇಳೂರು ಕೈಗಾರಿಕಾ ಪ್ರದೇಶ. ಇದನ್ನ ಗುರುತು ಮಾಡಿಟ್ಟಿದ್ದೀವಿ. ಇಲ್ಲಿ ನಾವು ಎಲೆಕ್ಟ್ರಾನಿಕ್ ಉತ್ಪಾದಕ ಕ್ಲಸ್ಟರ್ಗಳನ್ನ ಮಾಡ್ತೀವಿ ಅಂತ. ಎಲೆಕ್ಟ್ರಾನಿಕ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಗೆ ಇವಾಗ ಅಟ್ ಪ್ರೆಸೆಂಟ್ ಅಲ್ವಾ. ಸೊ ಇದನ್ನೆಲ್ಲ ಮಾಡ್ತೀವಿ. ಇದು ಹೂಡಿಕೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಇನ್ನು ರಫ್ತು ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ನಮ್ಮ ರಫ್ತು 2024-25ಕ್ಕೆ 25-26ಕ್ಕೆ ಹೋಲಿಸಿದ್ರೆ 13.77% ಅಷ್ಟು ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ.
ಓಕೆ, ಇದರಲ್ಲಿ ಕೃಷಿ ಕೂಡ ನಾವು ಉತ್ಪಾದನೆಗಳಲ್ಲಿ 70% ಏರಿಕೆ ಕಂಡಿದ್ದೀವಿ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ನಾನು ಈ ಲಿಸ್ಟ್ ಕೊಟ್ಬಿಡ್ತೀನಿ, ಇಲ್ಲಿ ನೋಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಲಿ, ನೀತಿ ಆಯೋಗದ್ದು ಒಂದು ಇದು ಆಗುತ್ತೆ, ಯಾವುದು 2026 ಬಿಡುಗಡೆ ಆಗುತ್ತೆ, ಜನವರಿ 24 ರಿಪೋರ್ಟ್, ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಅಂತ. ಇವ್ರು ಏನೇ ಹೇಳ್ಬೋದು, ಬಟ್ ಈ ನೀತಿ ಆಯೋಗದ ಹೇಳ್ತಾರೆ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಅಲ್ಲಿ ನಾವು 22 ಹೋಲ್ಸ್ಕೊಂಡ್ರೆ 24 ಈ ಹೊಸ ರಿಪೋರ್ಟ್ ಈಗ 2026 ರಿಲೀಸ್ ಆಗಿದೆಯಲ್ಲ, ಟಾಪ್ 5 ಇಲ್ವೇ ಇಲ್ಲ. ಕರ್ನಾಟಕ 6ನೇ ಅತಿ ದೊಡ್ಡ ರಾಜ್ಯದಲ್ಲಿ ಬರುತ್ತೆ, 6ನೇದು ಬರ್ತೀವಿ ನಾವು. ಆಕ್ಚುಲಿ 22ರಲ್ಲಿ ನಾವು ಟಾಪ್ 5 ಇದ್ವಿ, ಅಂದ್ರೆ 3ನೇ ಪ್ಲೇಸ್ ಅಲ್ಲಿ ಇದ್ವಿ. ಬಟ್ ಸ್ಟಿಲ್ ನಾವು ದೊಡ್ಡ ರಾಜ್ಯಗಳಲ್ಲಿ 6ನೇ ಪ್ಲೇಸ್ ಅಲ್ಲಿ ಇವಾಗಿದ್ದೀವಿ. ಸೊ ಅಂದ್ರೆ ನೀವು ಎಕ್ಸ್ಪೋರ್ಟ್ ರೆಡಿನೆಸ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಯಾಕೆ ಕಮ್ಮಿ ಆಯ್ತು? ಬಿಕಾಸ್ ನೀವು ಅಷ್ಟು ಮಾಡಿಲ್ಲ ಅಂತ ಇಲ್ಲಿ ಏನೇ ಹೇಳ್ಬೋದು ಅಲ್ವಾ. ನೀತಿ ಆಯೋಗದ ಒಂದು ರಿಪೋರ್ಟ್ ಬಿಡುಗಡೆ ಆಯ್ತಲ್ಲ ಈಗ ಲಾಸ್ಟ್ 2 months ಬ್ಯಾಕ್. ಫೈನ್. ಸೊ ಇಲ್ಲಿ ಎಕ್ಸ್ಪೋರ್ಟ್ ಬಗ್ಗೆ ಮಾತಾಡ್ತಾ ಹೋದ್ರೆ, ಕರ್ನಾಟಕದಲ್ಲಿ ಎಕ್ಸ್ಪೋರ್ಟ್ಸ್, ಸರ್ವಿಸ್ ಎಕ್ಸ್ಪೋರ್ಟ್, ಎಲೆಕ್ಟ್ರಾನಿಕ್ಸ್ ಮತ್ತೆ ಕಂಪ್ಯೂಟರ್ ಸಾಫ್ಟ್ವೇರ್ಗಳು ನೋಡೋದಾದ್ರೆ ಎಷ್ಟಿದೆ ಕೋಟಿಗಳಲ್ಲಿ ಅಂತಕ್ಕಂಥದ್ದು? 7,55,173 ಕೋಟಿ. ಮರ್ಚಡೈಸ್ ಎಕ್ಸ್ಪೋರ್ಟ್ಸ್, ಸರಕು ಸಾಗಣೆ ಅಂತ ಕರಿತೀವಲ್ಲ, ಅದೆಷ್ಟಾಗಿದೆ? ಇಲ್ಲಿ ಟೋಟಲ್ ಮರ್ಚಡೈಸ್ ಪ್ಲಸ್ ಸರ್ವಿಸ್ ಎಷ್ಟಿದೆ ಅನ್ನೋದು 2025-26, ಓಕೆ, ಏಪ್ರಿಲ್ ಟು ಸೆಪ್ಟೆಂಬರ್, ಇದು 24-25, ಓಕೆ, ಇದನ್ನು ಕೊಟ್ಟಿದ್ದಾನೆ. ಇದರಲ್ಲಿ ನಾವು ಅತ್ಯಂತ ಹೆಚ್ಚು ಎಕ್ಸ್ಪೋರ್ಟ್ ಯಾವ್ದು ಮಾಡ್ತಾ ಇದೀವಿ ಕಮೋಡಿಟೀಸ್ ಅಲ್ಲಿ ಅಂತ ನೋಡಿದ್ರೆ ಎಂಜಿನಿಯರಿಂಗ್ ಗೂಡ್ಸ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಕಮೋಡಿಟಿಲಿ ಯಾವ್ದು ಅತ್ಯಂತ ಹೆಚ್ಚು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ಸಗಟು ಸಾಗಣೆಯಲ್ಲಿ ಅಂತ ಕೇಳ್ತಾನೆ. ಎಂಜಿನಿಯರಿಂಗ್ ಗೂಡ್ಸ್ ನಂಬರ್ 1 ಅಲ್ಲಿ ಬರುತ್ತೆ. ಸೆಕೆಂಡು ಪೆಟ್ರೋಲಿಯಂ ಬರುತ್ತೆ. ನೋಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಈ ತರದೆಲ್ಲ ಸ್ನೇಹಿತರೆ. ಇದು 2025-26 ಇದು ನೋಡ್ಕೊಳ್ಳಿ, 24-25 ಎಲ್ಲ ಓವರ್ ಆಲ್ ಅಂತ ತಗೊಂಡ್ರು ಕೂಡ ನಾವು ಫಸ್ಟ್ ನೋಡಿ, ಇಲ್ಲಿ ಫಸ್ಟ್ ಬರೋದೇ ನಮಗೆ ಎಂಜಿನಿಯರಿಂಗ್, ಸೆಕೆಂಡ್ ಬರೋದೇ ಪೆಟ್ರೋಲಿಯಂ. ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್, ಅರ್ಥ ಆಗ್ತಿದೆಯಲ್ಲ? ಅಗ್ರಿಕಲ್ಚರ್ ತೋರಿಸ್ತೀನಿ ನಿಮ್ಗೆ. ಅಗ್ರಿಕಲ್ಚರ್ ಅಲ್ಲಿ ಯಾವ ಒಂದು ಇದನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅನ್ನೋದು ಕೂಡ 24-25 ನೋಡಿ. ಇಲ್ಲಿ ನೋಡಿದ್ರೆ ಅತ್ಯಂತ ಹೆಚ್ಚು ಯಾವ್ದು ಮಾಡ್ತಾ ಇದೀವಿ ಹೇಳ್ತೀರಾ? ಅತ್ಯಂತ ಹೆಚ್ಚು ನಾವು ಕಾಫಿ, ಟೀ, ಮೀಟ್ಸ್ ಅಂಡ್ ಸ್ಪೈಸಸ್ ಜಾಸ್ತಿ ಮಾಡ್ತಾ ಇದೀವಿ ಅಲ್ವಾ? ಸೆಕೆಂಡ್ ಯಾವ್ದು ಮಾಡ್ತಾ ಇದೀವಿ? ಸೆಕೆಂಡ್ ಪ್ರಿಪರೇಷನ್ ಆಫ್ ವೆಜಿಟೇಬಲ್ ಅಂಡ್ ಫ್ರೂಟ್ಸ್ ಅಂಡ್ ಸೆಕೆಂಡ್ ಮಾಡ್ತಾ ಇದೀವಿ. ಅಂದ್ರೆ 24-25 ಹೇಳ್ತಾ ಇದ್ದೀನಿ, ಡಿಫರೆನ್ಸ್ ಇಲ್ಲಿ ಕೊಟ್ಟಿದ್ದೀನಿ. 23-24 ಕಂಪೇರ್ ಮಾಡ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಅಗ್ರಿಕಲ್ಚರ್ದು ಕೂಡ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಡೈರಿ ಪ್ರಾಡಕ್ಟ್ಸ್ ಎಷ್ಟು? 31.98 ಬರುತ್ತೆ. ಓಕೆ, ಇದು ಬಿಟ್ರೆ ನಮಗೆ ಅತ್ಯಂತ 3ನೇ ಪೊಸಿಷನ್ ಅಲ್ಲಿ ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ ನಮಗೆ ಮಿಸಲೇನಿಯಸ್ ಎಡಿಬಲ್ ಪ್ರಿಪರೇಷನ್ ಅಂತ ಇದು ಬರುತ್ತೆ. ಅದು ಬಿಟ್ರೆ ನಮಗೆ ಗಮ್ಮು, ರೆಸಿನ್ಸ್ ಅದು 4ನೇ ಪೊಸಿಷನ್ ಅಲ್ಲಿ ಬರುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೆರಲ್ಸ್ 5ನೇ ಪೊಸಿಷನ್ ಬರುತ್ತೆ. ಅಗ್ರಿಕಲ್ಚರ್ದು ಕೂಡ ಎಕ್ಸ್ಪೋರ್ಟ್ ಮಾಡಿದ್ರೆ, ಬಟ್ ನಾಟ್ ಅಪ್ ಟು ದ ಮಾರ್ಕ್ ಕಂಪೇರಿಟಿವ್ಲಿ. ಆ ಎಕ್ಸ್ಪೋರ್ಟ್ ಅಲ್ಲೂ ಕೂಡ ನಾವು 5 ದೊಡ್ಡ ರಾಜ್ಯಗಳು ಯಾವುದು ಅಂತ ಕೂಡ ಕೊಟ್ಟಿದ್ದಾನೆ ಎಕ್ಸಾಮ್ ಅಲ್ಲಿ. ಇಂಥದ್ದು ಕೇಳ್ತಾನೆ. ಅತ್ಯಂತ ಫಸ್ಟ್ ಜಾಸ್ತಿ ಇರೋದು ಬೆಂಗಳೂರು ಅರ್ಬನ್, ಬೆಂಗಳೂರು ನಗರ. ಬೆಂಗಳೂರು ನಗರ. ಸೆಕೆಂಡ್ ಯಾವುದು? ದಕ್ಷಿಣ ಕನ್ನಡ. ಓಕೆ, ಥರ್ಡ್ ಯಾವುದು? ಕೋಲಾರ. ಫೋರ್ತ್ ಯಾವುದು? ಬೆಂಗಳೂರು ಅರ್ಬನ್ ರೂರಲ್. ಫಿಫ್ತ್ ಯಾವುದು? ರಾಮನಗರ. ಇದು 2024-25, 25-26 ಕೂಡ ಅದರಲ್ಲೂ ಕೂಡ ಫಸ್ಟ್ ಬೆಂಗಳೂರು ನಗರನೇ ಬರುತ್ತೆ. ಸೆಕೆಂಡ್ ದಕ್ಷಿಣ ಕನ್ನಡ, 3ನೇದು ಕೋಲಾರ ಬರುತ್ತೆ, 4ನೇದು ನಿಮಗೆ ಬೆಂಗಳೂರು ರೂರಲ್ ಬರುತ್ತೆ, ಇದು ರಾಮನಗರ ಬರುತ್ತೆ. ಎಕ್ಸ್ಪೋರ್ಟ್ ಅಲ್ಲಿ ಟಾಪ್ 5 ಡಿಸ್ಟ್ರಿಕ್ಟ್ಸ್ ಆಫ್ ಎಕ್ಸ್ಪೋರ್ಟ್ ರಫ್ತು ಮಾಡೋದ್ರಲ್ಲಿ. ಹಾಗೆ ಇಂಪೋರ್ಟ್ ಅಲ್ಲೂ ಕೂಡ ಅಷ್ಟೇ, ಇದನ್ನು ಕೇಳ್ತಾನೆ ಎಕ್ಸಾಮ್. ಇಂಥದ್ದು ಕೇಳ್ತಾನೆ. ಎಕ್ಸ್ಪೋರ್ಟ್ ಅಲ್ಲಿ ಇಂಜಿನಿಯರಿಂಗ್ ಗೂಡ್ಸ್ ನಾವು ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತೀವಿ, ಸೆಕೆಂಡ್ ಪೆಟ್ರೋಲಿಯಂ ಬರುತ್ತೆ. ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಗೂಡ್ಸ್ ಅಲ್ಲಿ ನೋಡೋದಾದ್ರೆ ಎಲೆಕ್ಟ್ರಾನಿಕ್ ಗೂಡ್ಸ್ ಅತ್ಯಂತ ಹೆಚ್ಚು. ಇಸ್ ದ ಫಸ್ಟ್ ಒನ್, ಇದು ಕೇಳ್ತಾನೆ. ಓಕೆ, ಇದು ಆಮದು. ಓಕೆ, ಎಲೆಕ್ಟ್ರಾನಿಕ್ ಗೂಡ್ಸ್. ಸೆಕೆಂಡ್ ಪೆಟ್ರೋಲಿಯಂ ಮತ್ತೆ ಕ್ರೂಡ್ ಆಯಿಲ್. 3ನೇದು ಮೆಷಿನರೀಸ್ ಮತ್ತೆ ಎಲೆಕ್ಟ್ರಿಕಲ್, ನಾನ್ ಎಲೆಕ್ಟ್ರಿಕಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೆಜಿಟೇಬಲ್ ಆಲ್ಸ್ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ನಾವು ಸ್ಕೀಮ್ಸ್ ಮತ್ತೆ ಕರೆಂಟ್ ಅಫೇರ್ ಮಾಡ್ತಾ ಇದ್ದೀವಿ ಅಗ್ರಿಕಲ್ಚರ್ ಅಲ್ಲಿ, ಸೊ ವೆರಿ ಇಂಪಾರ್ಟೆಂಟ್. ಎಡಿಬಲ್ಸ್ ಆಲ್ಸ್ ಕೂಡ. ಓಕೆ, ಸೊ 4ನೇದು ಇದನ್ನ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಈ ಎಕ್ಸ್ಪೋರ್ಟ್ ಎಂಜಿನಿಯರಿಂಗ್ ಗೂಡ್ಸ್ ಮಾಡಿದ್ರೆ, ಮೊದಲನೇದು ಇಂಪೋರ್ಟ್ ನಾವು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಮಾಡ್ತೀವಿ. ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಒಂದು ಕ್ಲಸ್ಟರ್ಗಳನ್ನ ಅಭಿವೃದ್ಧಿ ಮಾಡಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ಒಂದಿಷ್ಟು ನಾನು ಡಿಸ್ಕಸ್ ಮಾಡಿದ್ದೀನಿ ನೋಡಿ, ಇಲ್ಲಿ ಇನ್ನೂ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ, ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲನೂ ಒಂದೇ ವಿಡಿಯೋದಲ್ಲಿ ಮಾಡೋಕೆ ತುಂಬಾ ಲಾಂಗ್. ನನಗೆ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಇದನ್ನ ಪಾರ್ಟ್ ಬೈ ಪಾರ್ಟ್ ಮಾಡಬೇಕಾಗುತ್ತೆ. ಫಸ್ಟ್ 3 ಚಾಪ್ಟರ್ ಏನಿದೆ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ನೆಕ್ಸ್ಟ್ ಬರುತ್ತಲ್ಲ ಗ್ರಾಮೀಣಾಭಿವೃದ್ಧಿ ಬರುತ್ತೆ, ಈಗ ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ. ನಗರಾಭಿವೃದ್ಧಿ ಬರುತ್ತೆ, ಕೃಷಿ ಬಗ್ಗೆ ಬರುತ್ತೆ. ಈ 3 ನೆಕ್ಸ್ಟ್ ಇದೆಯಲ್ಲ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅಟ್ಲೀಸ್ಟ್ ನೀವು ಎಲ್ಲ ಓದಕ್ಕಾಗಲಿಲ್ಲ ಅಂದ್ರು ಈ ಸ್ಟಾರ್ಟಿಂಗ್ 3 ಮತ್ತು ಈ 3 ಇದೆಯಲ್ಲ, ಈ ನೆಕ್ಸ್ಟ್ ಬರೋ 3 ಚಾಪ್ಟರ್ಸ್, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮ್ ಕೇಳೋದು ಇದರಲ್ಲಿ ನಿಮಗೆ. ಓಕೆ, ಸೊ ಬೇಗ ಬೇಕು ಈ ವಿಡಿಯೋ ಸೀರೀಸ್ಗಳು. ಚೆನ್ನಾಗಿದೆ ಅಂದ್ರೆ ಹೆಚ್ಚು ಲೈಕ್ ಮಾಡಬೇಕು, ಕಮೆಂಟ್ ಮಾಡಿ ಹೆಚ್ಚು ಹೆಂಗಿದೆ ಹೆಂಗ್ ಅನಿಸ್ತು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಪುನೀತ್ ಫೋರಮ್ ಅಂತೇಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಓಕೆ, ಈ ಒಂದು ಸಪರೇಟ್ ಪ್ಲೇಲಿಸ್ಟ್ ಏನಿದೆ ಇರೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.